ಊರೆಲ್ಲ ಇದ್ಬಿಟ್ಟಿದೆ, ನಾನೇ ಲೇಟು. ಅಯ್ಯೋ, ಪೂಜೆ ಮಾಡ್ಬೇಕು, ಟೀ ಕುಡಿಯಕ್ ಜನಗಳು ಬರ್ತಾರೆ. ಅಯ್ಯೋ, ಟೈಮ್ ಎಲ್ಲಿ ಆಗ್ತಿಲ್ಲ ಇದೆಯಲ್ಲ, ಪೂಜೆ ಮಾಡಿ ಹೊರ ಬಿಡ್ಕೊಂಡ. ಓ ನನ್ನ ದೇವರೇ, ನನ್ನ ಪ್ರೀತಿಯ ದೇವರೇ, ನೀನಿರೋದೇ ನಿಜ ಆದ್ರೆ ನನ್ನ ಅಂಬಾನಿ ಅದಾನಿ ರೇಂಜ್ಗಾದ್ರೂ ಮಾಡುತ್ತಂದೆ. ಅಟ್ಲೀಸ್ಟ್ ಮುಂಬೈ ದಾನಿ ಚಾಯ್ವಾಲ ತರ ಮಾಡುತ್ತಂದೆ. ಇಷ್ಟೇ ನೀನ್ ಕೇಳ್ಕೊಳ್ಳೋದು. ಇವತ್ತು ಈ ಊರಲ್ಲಿರೋ ಎಲ್ಲಾ ಮನೆ ಹೆಂಗಸರು ದರಿದ್ರದಾಗಿ ಕೆಟ್ಟಾಗಿ ಟೀ ಮಾಡೋ ತರ ಮಾಡ್ತಂತೆ. ಯಾಕೇಳಿ ಅವಾಗಾದ್ರೂ ಜನ ಬಂದು ಟೀ ಕುಡಿತಾರೆ, ಅವಾಗ ನನ್ನ ಆರೇಂಜ್ ಬೆಳಿ ಬರ್ತಾನೆ. ಮತ್ತೆ ಎಲ್ಲ ಕ್ಯಾಶ್ ಕೊಟ್ಟು ಟೀ ಕುಡಿಯೋರೆ ಬರ್ಲಪ್ಪ, ಸಾಲ ಗೀಲ ಕೇಳೋದು ಬರಬಾರ್ದು. ಅಕಸ್ಮಾತ್ ಸಾಲಕ್ಕೆ ಟೀ ಕುಡಿದ್ರು ಇಮಿಡಿಯೇಟ್ ಆಗಿ ವಾಂತಿ ಗತಿ ಬಂದ್ಬಿಡ್ತೀವಿ. ಹಾ, ಇದೆಲ್ಲ ಮಾಡಿದ್ರೆ ಒಳ್ಳೆ ನೈವೇದ್ಯ ಇಟ್ಟು ಸಾಯಂಕಾಲ ಪೂಜೆ ಮಾಡಿ ಹೋಗ್ಬಿಡ್ತೀನಿ. ಆಯ್ತಾ? ನೈವೇದ್ಯ ಏನು ಅಂತ ಕೇಳಿದ್ರೆ, ಟೀ ಕಾಯಿಸಿ ಟೀ ಸೊಪ್ಪಲ್ಲಿ ಇರುತ್ತಲ್ಲ, ಚೆನ್ನಾಗಿ ಹಿಂಡಿದ್ರೆ 1 ಗ್ಲಾಸ್ ಟೀ ಬರುತ್ತೆ. ಅದನ್ನ ನೈವೇದ್ಯ ಮಾಡ್ಬಿಡ್ತೀನಿ. ಇಷ್ಟೇ ನೀ ಕೇಳ್ಕೊಳ್ಳೋದು. ಇನ್ನೊಂದು, ಇವತ್ತು ಯಾರು ಕಿರಿಕಿರಿ ಮಾಡೋದು ಬರ್ಬಾರ್ದಪ್ಪ, ನೆಮ್ಮದಿಯಾಗಿ ಇರ್ಬೇಕು. ನಾನು ಅಂಗಡಿ ಹೆಸರು ಹೇಳಿ ಗೊತ್ತಾ? ಅಯ್ಯೋ ಯಾವ ಮೊನ್ನೆ ತಾನೇ ನಾನು ಅಂಗಡಿ ಹೆಸರು ಕೊಡ್ತಿದ್ದೀನಿ. ಈ ಊರಲ್ಲಿ ನೆಮ್ಮದಿಯಾಗಿ ಉತ್ತರ ಆಗಕ್ಕೆ ಬಿಡಲ್ಲ ಅಂತಾರೆ. ತೆಗಿರೋ ಅಂದ್ರೆ ನೋಡಿ ನನ್ನ ಅಂಗಡಿ ಹೆಸರು ಬಾಗಿಲು ನೆಮ್ಮದಿಯಾಗಿ ಟೀ ಕುಡಿ. ಆಯ್ತಾ? ಇವತ್ತೆಲ್ಲ ನೆಮ್ಮದಿಯಾಗಿ ಇರೋ ತರ ಮಾಡಪ್ಪ. ಟೀ ಮಾಡೋಣ, ಅಷ್ಟಕ್ಕೆ ಒಂದೊಳ್ಳೆ ಸಾಂಗ್ ಕೇಳ್ತಾ ಇರೋಣ. ಆಯ್ತಾ? ರೇಡಿಯೋ ಐತಲ್ಲ, ಸಾಂಗೆ ಬರ್ತಾ ಇದೆ. ಕಣ್ಣಪ್ಪ ಬಾರ ಬಾರ. ಗುಡ್ ಮಾರ್ನಿಂಗ್ ಕಣ್ರಿ. ಗುಡ್ ಮಾರ್ನಿಂಗ್. ಹೇಳ ಕಣ್ಣಪ್ಪ. ಅಲ್ರಿ ಅಪ್ಪ, ನಾ ಬರಕತ್ತೀನಿ ಅಂತ ನಂಗೆ ಬಟ್ಟೆ ಉಡ್ಸಕ್ಕೆ ಯಾಡ್ ಹಾಕಿದ್ರಿ ನೀವು. ಲೇ, ಹಂಗೇನಿಲ್ಲ ಕಣ್ಣಪ್ಪ. ನನ್ ದರಿದ್ರಕ್ಕೆ ಚಾನಲ್ ಚೇಂಜ್ ಮಾಡೋದಕ್ಕೂ ನೀನ್ ಬರೋದಕ್ಕೂ ಒಂದೇ ಆಯ್ತು. ನನ್ ಕರ್ಮ ಬೆಳಿಗ್ಗೆನೆ. ಅಣ್ಣಾರೆ, ನಿಮ್ ಕರ್ಮ ಹೋಗ್ತೀರಿ, ನಂಗೆ ಯಾಕೆ ದರಿದ್ರ ಅಂತ ಬಯಕತ್ತೀರಿ? ನಾನು ಎಲ್ಲೋ ಹಂಗಂದೆ ನಿನ್ಗೆ. ನೀನ್ ದರಿದ್ರ ಅಲ್ಲ ಕಣು, ದರಿದ್ರಕ್ಕೆ ದಟ ದರಿದ್ರ ನನ್ನ ಮಗ ನೀನು. ಇದೆಲ್ಲ ನಮ್ಗೆ ಮಾಮೂಲಿ ಬಿಡ್ರಿ, ಇದೆಲ್ಲ ನಮ್ ಮೈ ಗಂಟಂಗಿಲ್ಲ. ಇದಕ್ಕೇನು ಕಮ್ಮಿ ಇಲ್ಲ ನೋಡು. ಹಾಳಾಗಿ ಹೋಗ್ಲಿರಿ. ಒಂದು ಸ್ಟ್ರಾಂಗ್ ಟೀ ಕೊಡ್ರಿ. ಸ್ಟ್ರಾಂಗ್ ಟೀ ಊರಿ. ಆ ಟೀ ಕುಡಿತಿರಂಗೆ ಹೋಗಿ 2 ಕಣ್ಣು ಬಂದ್ಬಿಡ್ಬೇಕನ್ರಿ. ಟೀ ಕುಡಿತಾ ಇದ್ದಂಗೆ ನೀನ್ 2 ಕಣ್ಣು ಬಂದ್ಬಿಡ್ಬೇಕಾ ಊರಿ? ಲೇ ಕಣ್ಣಪ್ಪ, ದಡ್ಡ, ನಿಮ್ಗೆ ಕಣ್ಣು ಆಪರೇಷನ್ ಮಾಡಕ್ ಬಂದಿರೋ ಡಾಕ್ಟರ್ಗಳ ಕಣ್ಣೇ ಹೋಗ್ತವೆ. ಅದ್ರಲ್ಲಿ ನನ್ ಟೀ ಕುಡಿದ್ರೆ ನೀನ್ 2 ಕಣ್ಣು ಬಂದ್ಬಿಡ್ಬೇಕಂತೆ. ನಾನ್ ಟೀ ಮಾಡ್ಕೊಡ್ತೀನಿ, ಕುಡಿ ನೀನ್ ಸುಮ್ನೆ. ಅದು ಸರಿ ಕಣಪ್ಪ, ನೀನು ಊಟ ತಿಂದರೆ ಕೂಡ ಇಲ್ಲ, ನೀನ್ ಮಾಡೋ ಹಲ್ಕ ಕೆಲ್ಸಕ್ಕೆ ಯಾರು ನೀನ್ ಕಲ್ಸಿರಲ್ಲ. ಇಲ್ರಿ, ನಾನು ಮುಂಚೆ ಚೆನ್ನಾಗಿ ಕಣ್ ಕಾಣ್ತಿತ್ತು. ನಾನು ಬರೀ ಗಣ್ಣಾಗೆ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ನೋಡ್ತಿದ್ದೀನ್ರಿ. ಬರೀ ಸೂರ್ಯ ಚಂದ್ರನೇ ನೋಡ್ಬಿಡ್ತಾ ಇದ್ದ? ಓ, ಮನುಷ್ಯನೇ ನೋಡ್ತಾ ಇದ್ವಾ? ಎಲ್ಲ ನೋಡ್ತಿದ್ರಿ. ಹೌದಾ? ಇಲ್ಲಿ ಯಾರು ಬಂದಿಲ್ಲ, ಅದು ಹೆಂಗೋಯ್ತು ನಿಮ್ ಕಣ್ಣು? ರೀ, ಕಣ್ಣು ನಮ್ಮ ಅಪ್ಪ ಕೊಟ್ಟ ವರ ರೀ, ಅದು ಕಣ್ಣು ಹೋಗಕ್ಕೆ. ಏನು, ನಿಮ್ಮ ಅಪ್ಪ ಕೊಟ್ಟವರನ? ಊರಿ. ಅದೇನ್ ಹೇಳೋ ಕತೆ ನಾ ಕೇಳೋಣ, ಇನ್ನು ಯಾರು ಬಂದಿಲ್ಲ. ಅಪ್ಪ, ಅದು ಕತೆ ಅಲ್ಲಿ ವ್ಯತೆ ಊರಿ, ಅದು ದೊಡ್ಡ ಕತೆ. ನಾನು ಹೇಳ್ತೀನಿ, ಆದ್ರೆ ನೀವು ಪೂರಾ ಸಮಾಧಾನದಿಂದ ಕೇಳಂಗಿದ್ರೆ ಮಾತ್ರ ಹೇಳ್ತೀನಿ. ನನ್ನಷ್ಟು ಈ ಊರ ಸಮಾಧಾನವಾಗಿರೋ ಯಾರಿಲ್ಲ. ಯಾಕೆ ಹೇಳು, ನನ್ನ ಟೀ ಅಂಗಡಿ ಹೆಸರು ನೆಮ್ಮದಿಯಾಗೈತೆ ನೋಡು. ನೀನು ಬಾಗುರು ನೆಮ್ಮದಿಯಾಗಿ ಟೀ ಕುಡಿ ಅಂತ. ಈ ತರ ನಂತರ ಈ ಊರಲ್ಲಿ ಯಾರು ಇಲ್ಲ. ನೀನ್ ಹೇಳು, ನಾನು ಕೇಳ್ತೀನಿ. ಹಂಗೇನ್ರಿ? ಕೇಳ್ತಿದ್ರಿ, ಅದ್ರ ಮಧ್ಯ ಕೋಪ ಮಾಡ್ತಾ ಬಂದ್ರಿ. ನಾನ್ ಕೋಪನೇ ಬರಲ್ಲ ನನ್ಗೆ. ಆಯ್ತು ಬಿಡ್ರಿ, ಹೇಳ್ತೀನಿ. ನಿಮ್ ಕರ್ಮ.
ಹೇಳು. ಅದೇನಿಲ್ರಿ, ಹಾ ನಾ SLC ಹೋದಾಗ ಹಾ ನಮ್ಮ ಅಪ್ಪ ಸತ್ತಾನ್ರಿ. ಓ ಅದ್ಲೇ ಅದು ಊರವ್ರಿಗೆ ಗೊತ್ತು. ಹೇಳೋ ಮುಂದಕ್ಕೆ ಲೇ. ಅದ್ ಗೊತ್ತ್ರಿ, ಹಾ ನಮ್ಮ ಅಪ್ಪ ಸತ್ಮೇಲೆ 11 ದಿವಸ ತಿಥಿ ಮಾಡ್ಬೇಕಿತ್ತಲ್ರಿ. ಮಾಡ್ಬೇಕು. ಹಂಗಾಗಿ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಕತ್ತೀವ್ರಿ. ಹಾ ಆಗೊಂದ್ ಪೆಟ್ಟಿಗೆ ಸಿಕ್ತ್ರಿ. ಪೆಟ್ಟಿಗೆ ಊರಿ ಪೆಟ್ಟಿಗೆ ಪೆಟ್ಟಿಗೆ ತೆಗೆದು ನೋಡ್ದುವ್ರಿ, ಚಿನ್ನ ಇತ್ತನೋ? ಚಿನ್ನ. ಹಾ ಇಲ್ ಬಿಡ್ರಿ, ಮತ್ತೇನೋ ಇತ್ತು? ದುಡ್ಡು? ದುಡ್ಡು ಹಾ ಇಲ್ರಿ ಅಪ್ಪ, ನಮ್ ತಾತ ಬಹಳ ದುಡ್ಡು ಮಡ್ಗ್ಯಾನಂತ. ಓ ಆದ್ರ ನಮ್ಮಪ್ಪ ಹಾ ಅವ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಮನ್ ಇದ್ ನೋಡ್ರಿ. ಅವ ನಾ ಆಟ ಆಡ್ಬೇಕು, ಇಂಟರ್ನ್ಯಾಷನಲ್ ಪ್ಲೇಯರ್ ಆಗ್ಬೇಕಂತೇಳಿ ಇರೋ ದುಡ್ಡೆಲ್ಲ ಖರ್ಚು ಮಾಡನ್ರಿ. ಲೇ, ಸ್ಪೋರ್ಟ್ಸ್ ಆಡಿದ್ರೆ ದುಡ್ಡು ಬರುತ್ತೆ. ಅದ್ ಯಾವ್ದೋ ನಿಮ್ಮಪ್ಪ ಸ್ಪೋರ್ಟ್ಸ್ ಆಡಿ ದುಡ್ಡು ಹೋಗಿರೋದು? ನಮ್ಮಪ್ಪ ಇಸ್ಪೀಟ್ ಹಾಕ್ತಿದ್ರಿ. ಲೇ ಕಣ್ಣಪ್ಪ, ಗೌರ್ಮೆಂಟ್ ಅವರೇ ಇಸ್ಪೀಟ್ ಆಡೋದ್ ಬ್ಯಾನ್ ಮಾಡ್ಬೇಕು ಅಂತ ಅವ್ರೆ. ಲೇ ಅದನ್ನ ಬೇರೆ ನ್ಯಾಷನಲ್ ಗೇಮು, ಸ್ಪೋರ್ಟ್ಸ್ ಮ್ಯಾನ್ ಬೇರೆ ಅಂತ ಹೇಳ್ತೀರಲ್ಲ ನೀವು. ಲೇ ಹೌದೇನ್ರಿ? ನಿನಗ್ ಗೊತ್ತಿಲ್ವಾ? ಇಲ್ರಿ, ನಮ್ಮಪ್ಪ ಹಂಗೆ ಹೇಳಕತ್ತಿದ್ರೆ ನಮ್ಗೆಲ್ಲ ನಾ ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್ ಆಗ್ತೀನಂತ. ಲೇ ನಿಮ್ಮಪ್ಪ ಇಲ್ದರದೇ ವಾಸಿ ಆಯ್ತು, ಸುಮ್ಮನೆ ಹಾಳಾಗ ಹೋಗಿ ಬಿಡ್ರಿ. ಹಾ ತೆಗೆದು ನೋಡ್ತೀವ್ರಿ, ಹಾ ಅದ್ರಾಗ ಒಂದ್ ಪತ್ರ ಐತ್ರಿ. ಆಸ್ತಿ ಪತ್ರನೇನೋ? ಆಸ್ತಿ? ಹಾ ಆಸ್ತಿ ಎಲ್ಲಿ ಬರ್ಬೇಕ್ರಿ ಅಪ್ಪ, ನಮ್ಮ ಅಪ್ಪಗೆ 2 ಮದ್ವಿಲೆ. ನಿಮ್ಮಪ್ಪಂಗೆ 2 ಮದ್ವೆ? ಊರಿ ಓ ಅವ ಹಾ. ಇರೋವರ ಆಸ್ತಿನೆಲ್ಲ ನಮ್ ಮೊದಲನೇ ಮೆಂಟಿ ಹೆಸರಿಗ ಬರ್ದಿಟ್ಟಾನ. ಲೋ ನಿಮ್ಮಪ್ಪ ಕುಂಟ ತಾನೆ? ಹೌದ್ರಿ. ಓ ಅಷ್ಟಿದರೆ ತರ ಕುಂಟುಂಗೆ ಒಂದ್ ಚೇಷ್ಟೆ ಆದ್ರೆ ಕುಂಟುಂಗ್ ನಾನಾ ಚೇಷ್ಟೆ ಅಂತ. ಲೇ ಆಯ್ತು, ಮುಂದಕ್ಕೆ ಏನಿತ್ತು ಆ ಪತ್ರದಲ್ಲಿ? ಅಣ್ಣಾರ, ಹಾ ನಂಗೆ ಬಾಳ ಕೋಪ ಬರಕತ್ತದ್ರಿ. ಯಾಕೋ? ನೋಡ್ರಿ, ನೀವು ಬೈಯಂಗಿದ್ರ ನನಗ ಸಪ್ರೇಟ್ ಬೈರಿ, ಇಲ್ಲ ನಮ್ಮ ಅಪ್ಪಗ್ ಸಪ್ರೇಟ್ ಬೈರಿ. ಹೋಲ್ಸೇಲ ಇಬ್ಬರಿಗೂ ಸೇರಿಸಿ ಬೈಬಾಡ್ರಿ. ಲೇ ಆಯ್ತು ಆಯ್ತು, ಮುಂದಕ್ಕೆ ಹೇಳೋ. ಪತ್ರದಲ್ಲಿ ಏನೋ ಬರ್ದಿತ್ತು? ಅದೇನಿಲ್ರಿ, ಹಾ ನಮ್ಮ ಅಪ್ಪದೊಂದ್ ಕಡೆ ಆಸೆ ಇತ್ರಿ. ಊರೇ ಓ ಹೇಳಿ. ಪತ್ರದಾಗ ಹಾ ನಾ ಸತ್ ಮೇಲೆ ಹಾ. ನನ್ ಕಿತ್ತಿನ ಬಾಳ್ ಚಂದ ಮಾಡಿ ಊರವ್ರಿಗೆಲ್ಲ ಊಟ ಹಾಕ್ಸಿ, ಓ ಮತ್ ಮರಿದ 2 ಕಂಡೀಷನ್ ಹಾಕನ್ರಿ. ಏನಂತ? ಏನಿಲ್ರಿ, ಹಾ. ಒಂದು ಕ್ವಾರ್ಟರ್ ಓಟಿ ಪ್ಯಾಕೆಟ್ ಮತ್ 1 ಪ್ಯಾಕೆಟ್ ಸೀಸರ್ ಸಿಗರೇಟ್ ಇಟ್ಟ ಪೂಜೆ ಮಾಡ್ಬೇಕಂತ ಹೇಳನ್ರಿ. ಲೇ ಕಣಪ್ಪ, ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಆಗೈತೆ. ನಾನು ಬರ್ತಿದ್ದೀನೋ ಅಲ್ಲೇ. ಬಾ ಮುಂದಾಯ್ತು ಮಾರಿ ಅದ್ನ ಹೇಳ. ಓಟಿ ಪ್ಯಾಕೆಟು? ಊರಿ ಓಟಿ ಪ್ಯಾಕೆಟ್ ಇಟ್ಟ ಪೂಜೆ ಮಾಡ್ಬೇಕಂತ ಬರ್ದ ನಾವು. ಲೇ ಅದು ಸರಿ, ನಿಮ್ಮಪ್ಪ ಬಿಡಿ ಅಲ್ವ ಸೇತಾ ಇದ್ದು? ಊರಿ ಅವ ಹಾ. ಅವನ ದುಡ್ಡು ಕೊಟ್ಟು ಕುಡಿಬೇಕಾದ್ರೆ ಬಿಡಿ ಕುಡ್ತಿದ್ರೆ, ಹಾ ಯಾರಾದ್ರೂ ಕಂಡರ್ ಕೊಡ್ಸೋರಿಂದ ಮಾತ್ರ ಸಿಗರೇಟ್ ಕುಡ್ತಿದ್ರಿ. ಲೇ ಯಾಕೋ ದುಡ್ಡು ಎಲ್ಲ ಮುಂದೆ ಜಾತ್ರೆ ತರ ನಿಮ್ಮಪ್ಪ. ಅದ್ ಹಾಳಾಗ ಹೋಗಿ ಬಿಡ್ರಿ. ಹಾ ಆಮೇಲೆ ಏನಾತಂದ್ರಿ, ಏನು? ಅವತ್ ಚಂದ ತಿಥಿ ಮಾಡಿವ್ರಿ. ಓ ಮಾಡಿದ್ರಿ. ಮತ್ ರಾತ್ರಿ 9 ಗಂಟೆ ಆತ್ರಿ. ಹಾ ನಾನು ನಮ್ ಸಮ್ ಸೇರಿ ಹಾ ನಮ್ಮ ಅಪ್ಪಗ ಅಂತ ಇಟ್ಟಿವಲ್ರಿ ಓಟಿ ಪ್ಯಾಕೆಟ್. ಓಟಿ ಪ್ಯಾಕೆಟು? ಊರಿ ಅದ್ ತಗೊಂಡ್ ಮಾಡಿ ಮೇಲೆ ಹೋಗಿವ್ರಿ. ಓ ನಿಮ್ಮಪ್ಪ ಕುಡಿದ್ರನು? ನಮ್ಮ ಎಪ್ರು ಇಲ್ರಿ ಕುಡಿತಾನ, ಅವಸತ್ತು ಫೋಟೋದಾನಾಗಿದ್ದಾನ್ರಿ ಅವ. ಕರೆಕ್ಟ್. ಹೆಂಗೂ ವೇಸ್ಟ್ ಆಯ್ತು ಅಂತ ನಾ ಇಬ್ರೇ ಕುಡ್ದಿವ್ರಿ. ನೀವೇ ಕುಡಿದ್ಬಿಟ್ರ? ಊರಿ ಮುಂದಕ್ಕೆ ಹೇಳೋ. ಮುಂದಕ್ಕೇನ್ರಿ, ಹಾ. ಬೆಳಗ್ಗೆ 6 ಗಂಟೆ ತನಕ ಜಗಳ ಮಾಡಿವ್ರಿ. 6 ಗಂಟೆ ಹೋಗಿ ಜಗಳ? ಊರಿ ಲೋ 6 ಗಂಟೆ ಹೋಗಿ ಏನ್ ಜಗಳ ಮಾಡಿದ್ರಿ? ಅಲ್ರಿ, ಅದು ಓಟಿ ಪ್ಯಾಕೆಟ್ ಕುಡ್ದಿವ್ರಿ. ಅವ್ರ ಲೋಕಲ್ ಕೊಟ್ಟಾನ, ಅದು ಬಾರ ಇಟ್ಟು ಕುಡ್ದು ನಾವು ಜಗಳ ಆಡಿದ್ರಿ. ಯಾಕೆ ಜಗಳ ಆಡಿ ಗೊತ್ತೇನ್ರಿ? ಯಾಕೆ? ನಾ ಮುಂದ್ ಹೋಗ್ಬೇಕು ತಾ ಮುಂದ್ ಹೋಗ್ಬೇಕಂತ. ಹೊರಗಡೆಗೆ? ಊರಿ ಓ ಆಮೇಲೆ ಯಾರು ಹೋದ್ರಿ ಕೊನೆಗೆ? ಯಪ್ಪ ಯಾಕೆ ಹೇಳ್ತಿಲಿ, ಹಾ. ಬೆಳಗಾತ ಹಾ. ಸುಸ್ತು ಬೇರೆ ಆಗ್ತಿತ್ಲೆ. ಓ ಹಾಳಾಗ ನಾ ಇರೋನಿದ್ದೀನಿ ಅಂತೇಳಿ ಅವನ್ಗ ಕಳ್ಸಿ ನಾನು. ಓ ಆಮೇಲೆ ಮತ್ತೋಗ ಅವ್ ಹೊರ ಬಿಡ್ಕೊಂಡ್ ಬಂದನ್ರಿ. ಹಾ ಮತ್ ನಾವ್ ಹೋದನ್ರಿ. ಹಾ ಹೋಗಿ ಹೊರ ಬಿಡ್ದ್ರಿ, ಹಾ. 2 ಕಣ್ಣು ಹೋಗ್ಬಿಟ್ರಿ. ಲೇ ದಡ್ಡ, ಯಾವನಾದ್ರು ವರ ಬೇಡ್ಕೊ ಅಂದ್ರೆ ಕಣ್ಣೋಗ ತರ ವರ ಯಾವನ ಬೇಡ್ತಾನೆ? ಲೇ ಅನ್ನಾರ ಯಾವ ದಡ್ಬಡಿ ಮಗ ಕಣ್ಣೋಗಿ ಅಂತ ವರ ಬೇಡ್ತಂದ್ರಿ. ಲೇ ಮತ್ತೆ ಹೆಂಗೋ ಹೋಯ್ತು ನಿಂದೆ ಕಣ್ಣು? ಅನ್ನಾರ ಹಾ ಬೇಜಾರ್ ಮಾಡ್ಕೊಂಡ್ಬೇಡಿ, ಹೋಗಿರೋದ್ ನನ್ ಕಣ್ರಿ. ಲೋ ನೀನು ಬೇಡ್ಕೊಂಡಿಲ್ಲ ಅಂತ ಮತ್ತೆ ಹೆಂಗೋ ಹೋಯ್ತು ನಿಮ್ ಕಣ್ಣು? ಲೋ ಅನ್ನಾರ ಹಾ ಟೀ ಕೊಡ್ತಿರೋದು ಕೊಡ್ರಿ. ಲೇ ನೀ ಸ್ಟೋರಿ ಕೇಳ್ತಾರೆ ಫಸ್ಟ್ ನಾನೇ ಟೀ ಕುಡಿಬೇಕು ಕಣೋ, ಇವ್ರಿಗೆ ಟೀ ಬೇಕಂತೆ. ಲೇ 1 ನಿಮಿಷ ಇರೋ, ಟೀ ತಗೊಂಡ್ಬರ್ತೀನಿ. ಬೆಳಿಗ್ಗೆ ನಿಮ್ ಕತೆ ಕೇಳಿ ನನ್ಗೆ ಹುಚ್ಚಿಡಿತಾ ಇತ್ತಪ್ಪ. ಹೇಳಿನಲ್ರಿ, ಬಾರಿ ದೊಡ್ಡ ಕತೆ, ಅದನ್ನ ಸಮಾಧಾನ ನೀವು ಕೇಳ್ಬೇಕಂತ. ಲವ್ ಏನೋ ಅಂದ್ರೆ ಏನೇನೋ ಹೇಳ್ತೀಯಲ್ಲ ನೀವು. ಲವ್ ಕಣ್ಣಪ್ಪ, ಏನ್ರಿ? ಟೀ ತಗ ಕೊಡ್ರಿ. ಲೈ ಇಲ್ಲಿ ಕಣೋ. ಇಲ್ಲೇನ್ರಿ? ಹಾ
ಹೀಗೆ ನಿನ್ ಕಣ್ಣು ಹೆಂಗ್ ಹೋಯ್ತು? ಇರ್ರಿ ಅಣ್ಣಾರೆ ಟೀ ಕುಡಿತೀನಿ. ಲೇ ಏನೋ ಫಸ್ಟ್ ಅಣ್ಣಾರೆ ಹಾ ನೀವು ಟೀ ಕುಡಿಬೇಕಂದ್ರಿ? ನಾವು ಕುಡಿತಾ ಇದೀವಿ ನೋಡು. ಏ ಯಪ್ಪ ಕೂಡಲೇ ಹೆಂಗ್ ನೋಡ್ಲಿಲೆ? ಅದು ಸರಿ. ಲೇ ನೋಡು ಕೇಳಿಸ್ತಾನ? ಕೇಳಿಸ್ರಿ ಅಣ್ಣಾರೆ. ಹಾ ಸ್ಪೆಷಲ್ ಟೀ ಅಂದ್ರಿ? ಲೇ ಸ್ಪೆಷಲ್ ಟೀನೇ ಕುಡಿಯೋ. ಮತ್ತ ನಮ್ ಕ್ಯಾಂಟೀನ್ ಟೀ ಇದ್ದಂಗ್ರಿ. ಲೇ ಸ್ಕಿಟ್ ಮಾಡ್ಬೇಕಾದ್ರೆ ಆಚೆಯಿಂದ ಪ್ರಾಪರ್ಟಿ ತರಬಾರ್ದು. ಕ್ಯಾಂಟೀನ್ ಎಲ್ಲ ಇಸ್ಕೊಂಡಿದ್ದೀನಿ ಕುಡಿಯೋ ನೀನು. ಹಂಗೇನ್ರಿ? ಏನೋ ಹೇಳ್ತಾ ಇದ್ದೆ ನಾನು ಕೇಳಿ ಕ್ವಶನ್ ಹೇಳಲು ಕಣ್ಣು ಹೆಂಗೋಯ್ತು ನಿಂದು? ಇರ್ರಿ ಸ್ವಲ್ಪ ಟೀ ಕುಡ್ತೀನ್ರಿ. ಲೇ ಕೊಡ ಇಲ್ಲಿ ಟೀನ ಕೊಡ ಇಲ್ಲಿ. ನಿನ್ನ ಕತೆ ಕೇಳ್ತಾ ಇದ್ದೀನಲ್ಲ ಬರ್ಲಿ ಕೂತ್ಕೊಳ್ಳೋದು ಫಸ್ಟ್. ಏನ್ರಿ? ಲೋ ಇಲ್ಲೇ ಕೂತ್ಕೊಳ್ಳೋ, ಬೆಂಚ್ ಹಾಕಿದೀನಿ ಕೂತ್ಕೊಳ್ಳೋ ನಿಂಗೋಸ್ಕರ. ಇಲ್ರಿ ಅಲ್ಲೇ ಅಲ್ಲೇ. ಏನು ಟೇಬಲ್ ತಿನ್ನಾಗದನ್ರಿ? ಲೇ ಕಣ್ ಕಾಣ್ಲಿಲ್ಲ ಅಂದ್ರೂ ಇದೆಲ್ಲ ಬೇಕು. ಕೂತ್ಕೊಳ್ಳೋ ಕ್ಲೀನ್ ಮಾಡಿದೀನಿ. ಹಂಗೇನ್ರಿ? ಇನ್ನು ಆ ಕಡೆ ಕೂತ್ಕೊಳ್ಳೋ. ಕಾಲ್ ಬದ್ರವಾಗದನ್ರಿ? ಲೋ ಬೀಳಲ್ಲ ಕೂತ್ಕೊಳ್ಳೋ. ನೀವೋ ಕಾರ್ಪೆಂಟ್ರ್ ಮಾಡಿರೋದು. ಆದ್ ಬಿಡ್ರಿ. ಹೇಳ ಇವಾಗ ನಿಂದ ಕಣ್ಣು ಹೆಂಗೋಯ್ತು ಹೇಳು. ಹೇಳ್ತೀನ್ರಿ. ಹೇಳು ಅಣ್ಣವ್ರೆ ಏನು ನೀವ್ ಹಿಂಗ ಅವಸರ ಮಾಡ್ದೆ ನಾನು ಹೋಗಿರೋ ಕಣ್ಣೇನ್ ಬರ್ತದೇನ್ರಿ? ಲೋ ಅದ್ ನನ್ಗೆ ಗೊತ್ತು ಅಂತ ಹೇಳು. ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತಾಯ್ತು ನನಗೆ. ಹೋಲ್ ಬಿಡ್ರಿ. ಹೇಳಿವಲ್ಲ. ಅಣ್ಣಾರೆ ಹಾ ಇದೆಷ್ಟು 1000 ರೂಪಾಯಿ ನೋಡ್ರಿ. ಲೇ ಕಾಸು ಏನ್ ಗೊತ್ತಾಗಿತ್ತ ಇಲ್ಲ ಈಗ? ಟೀ ಕುಡ್ದಿನಲ್ರಿ ಕಾಸ್ರಿ. ಲೋ ಫಸ್ಟ್ ನೀವು ಕಾಸು ಒಳಗಡೆ ಇಟ್ಕೊಳ್ಳೋ. ಲೋ ನಿನ್ ಕಣ್ಣು ಹೆಂಗೋಯ್ತು ಅಂತ ಹೇಳು ಫಸ್ಟ್. ಕಾಸ್ ಬ್ಯಾಡೇನ್ರಿ? ಲೋ ನಿನ್ ಕಾಸು ಮನೆ ಹಾಳಾಗೋಗ್ಲಿ ಕಣ್ಣು ಹೆಂಗೋಯ್ತು ಹೇಳು. ಹೌದೇನ್ರಿ? ಅಣ್ಣವ್ರೆ ಹಾ ನಂದೊಂದು 500 ರೂಪಾಯಿ ಬಾಕಿ ಬೇರೆ ಇತ್ರಿ. ಲೋ ಯಾರು ಇವನು? ಲೇ ನಿನ್ ಬಾಕಿನೂ ಕೊಡ್ಬೇಡ ಏನು ಕೊಡ್ಬೇಡ. ಫಸ್ಟ್ ನಿನ್ ಕಣ್ಣು ಹೆಂಗೋಯ್ತು ಹೇಳು. ಬಾಕಿ ಬ್ಯಾಡೇನ್ರಿ? ಲೋ ಬ್ಯಾಡ ಹೇಳು. ಫ್ಯಾಂಟಾಸ್ಟಿಕ್. ಲೋ ಅಣ್ಣವ್ರೆ ಹೇಳಲು ಹೇಳ್ತೀನ್ರಿ. ಹಾ ಅಣ್ಣವ್ರೆ ಸ್ವಲ್ಪ ಹೊಟ್ಟೆ ಸಿಗ್ತದೆ ಬೋಟಿ ಕೊಡ್ರಿ. ಇವನು ಯಾವನೇ ಇವನು? ಲೇ ಬೋಟಿ ಬೇಕಾನೆ ಇವಾಗ? ಅವನೇ ದೈ ಈಗ ಹೇಳೋ ನಿನ್ ಕಣ್ಣು ಹೆಂಗೋಯ್ತು? ಏನ್ರಿ ಇದು? ಲೋ ನಿನ್ ಬೋಟಿ ನನ್ನ ಲಂಗೋಟಿ ಕುಡ್ಕ ಫಸ್ಟ್ ಹೇಳೋ ನಿನ್ ಕಣ್ಣು. ಅಣ್ಣವ್ರೆ ಏನೋ ಬೈದಂಗಿತ್ತು. ಲೋ ಹೇಳೋ ಅಂತ ಹೇಳಿದೆ ಹೇಳಲೇ. ಅಣ್ಣಾರ ಏನ್ರಿ ಅಣ್ಣಾರ ಬೋಟಿ ತಿನ್ಬಿಟ್ಟು ಇದು ಓಪನ್ ಆಗೋದಲ್ರಿ? ಲೋ ಯಾರೇ ಹೋಗಿ ಬೋಟ್ ಬೇಕನ್ನೋ ನೀನು. ಲೋ ಯಾರು ಅರ್ಧ ಬರ್ದ ಕತೆ ಹೇಳ್ಬಿಟ್ಟು ನನ್ ಟೆನ್ಷನ್ ಮಾಡ್ತಾವಲ್ಲ ಇವನು. ತಿಂದೆ ತಾನೆ ಹೇಳಿವಲ್ಲ. ಓಪನ್ ತಿಂದಿನಿರ್ರಿ. ನೋಡ್ರಿ ಇವನ್ನ. ಅಣ್ಣವ್ರೆ ಹಾ ಬೋಟಿ ಮೆತ್ತಗದ. ಲೇ ಯಾಕೆ ಅಂತ ತಂದಿರೋದು ಹೇಳಲೇ. ಅವ್ನು ಎಷ್ಟು ಇಟ್ಟಿದ್ದ ಅವನಿಗೆ ಗೊತ್ತು. ಅಣ್ಣವ್ರೆ ಹಾ ನಿಮ್ದು ಬಾಳ ದೊಡ್ಡ ಮನ್ಸ್ರಿ. ಲೋ ಅದ್ ನನ್ಗೆ ಗೊತ್ತು ಕಣೋ ಹೇಳೋ. ಅಣ್ಣಾರ ಎಲ್ಲಿದ್ದೀರಿ? ಲೋ ನಿಂದು ಕಣ್ಣು ಹೋಯ್ತು ಹೆಂಗ್ ಹೋಯ್ತು ಅಂತ ಕೇಳ್ತಾ ಇದ್ದೀನಿ. ಅದು ಹೇಳು ನೀನು. ಆಯ್ತು ಅಣ್ಣಾರ ಎಲ್ಲಿದ್ದೀರಿ? ಲೋ ಇಲ್ಲ ಇದೀನಿ ಹೇಳೋ. ಕಾಲ್ ನಮಸ್ಕಾರ ಕಣ್ರಿ. ಅವನ ನಾನೇ ನಿಮ್ಗೊಂದು ದೊಡ್ಡ ನಮಸ್ಕಾರ ಕೇಳಲೇ. ಯಾರು ಅಪ್ಪ ಕೃಷ್ಣಣ್ಣ ಸತ್ಯ ಹೋಗ್ಬಿಡ ನಾವು ನೋಡಿ. ಯಾರು ಅಣ್ಣಾರ ಏನ ಹೇಳ್ತೀನಿ ಹೇಳ್ರಿ ಮ್ಯಾಲ. ಹೇಳ. ಅದೇನಿಲ್ರಿ ಹಾ ಅಣ್ಣಾರ ಹೋಲ್ ಬಿಡ್ರಿ. ಪಾಪ ಟೆನ್ಷನ್ ಆಗಿ ಸತ್ಯ ಹೋಗ್ಬಿಡಂಗಿದೆ ನೋಡ್ರ. ಅದೇನಿಲ್ರಿ ಅವತ್ತು ಫಸ್ಟ್ ನನ್ನ ತಮ್ಮ ಹೋಗಿ ವರ ಬೇಡ್ಕೊಂಡ್ರಿ. ಬೇಡ್ಕಂಡ ಊರೇ ಮತ್ ನಾನು ಹೋದ್ರಿ. ಲೋ ಅದ್ ಅವಾಗ್ಲೇ ಹೇಳ್ದಲ್ಲೋ. ಅವಾಗ ಹೇಳದ್ನ. ಹ್ಞೂ ಆಯ್ತ್ರಿ. ಫಸ್ಟ್ ನನ್ನ ತಮ್ಮ ಹೋಗನ್ರಿ. ಹಾ ಅವ ನನ್ನ ತಮ್ಮ ಬಂದು ಒಂಡ್ರೆ ರೀ ಒಂಡ್ರೆ ಅವ್ನ ಕಣ್ ಸರಿಯಾಗಿ ಕಾಣಂಗಿಲ್ರಿ. ಅರ್ಧ ಬರ್ಧ ಕಾಣ್ತಿದ್ವಿ. ಒಂಡ್ರೆ ಕಣ್ ಅಂತಾರಲ್ರಿ. ಹ್ಞೂ ಬಂದ್ರೆ ಗೊತ್ತೇಳ. ಅವ್ನ್ ಚಿಕ್ಕ ವಯಸ್ಸಿನಿಂದ ಅವ್ನಿಗೆ ನೀ ಒಂಡ್ರೆ ಒಂಡ್ರೆ ಅಂತ ಭಾರಿ ರೇಗಿಸ್ತಿದ್ರಿ ಅವ್ನಿಗೆ. ನೀನು ಊರಿ ಯಾವನು ಇವನ್ಗೆ ಕಟ್ಕೊಳಲ್ಲ ಅವನು ಬೇಕು. ನೀ ಅಪ್ಪ ಕೇಳಿ ಹೇಳ. ಅಲ್ಲಿ ಅವ ರೇಗಿಸ್ತಿದ್ನ. ಹಾ ಅವ ಅದನ್ನ ಮನ್ಸ್ನಾಗ ಇಟ್ಕೊಂಡು ನಮ್ಮ ಅಪ್ಪ ವರ ಬೇಡ ಅಂದ್ರೆ ಹಾ ನನ್ ಮೇಲೆ ಕೊಟ್ಟು ನಾನ್ ಒಂದ್ ಕಣ್ಣು ಹೋಗ್ಲಿ ಅಂತ ವರ ಬಿಡ್ಕೊಂಡ್ ಬಂದ್ರಿ. ಅವ ಲೇ ನಿನ್ ತಮ್ಮಂದು ಒಂದ್ ಕಣ್ಣು ಹೋಯ್ತಾನ? ನನ್ ತಮ್ಮಂದ್ ಕಣ್ಣು ಹೋಗಿಲ್ರಿ. ಮತ್ ಇನ್ಯಾರು ಹೋಯ್ತು? ಲೇ ಅಪ್ಪ ಅವ ಒಂದ್ ಕಣ್ಣು ಹೋಗ್ಲಿ ಅಂತ ಬೇಡ್ಕೊಂಡ್ ಬಂದನ್ರಿ. ಲೇ ಹಂಗಾದ್ರೆ ನಿಂದು ಒಂದ್ ಕಣ್ಣು ಹೋಗ್ಬೇಕಲ್ವನು? ಎರಡ್ ಕಣ್ಣು ಹೆಂಗೋ ಹೋಯ್ತು? ಅದೇ ರೀ ಕಹಾನಿ ಟ್ವಿಸ್ಟ್. ಹೇಳಲು ನಾ ಇಲ್ಲಾಂದ್ರೆ BP ಮಾತ್ರ ಮೇಲೆ ನುಂಗ್ಬೇಕು ಹೇಳು. ಅನಾರ ಹಾ. ಅದೇನಿಲ್ರಿ ಹಾ ಮತ್ ನಾವ್ ಹೋಗಿದ್ವಿ ವರ ಕೇಳಕ್ ಅವ್ನಾದ್ಮೇಲೆ ನೀನು ಊರಿ ಹೇಳು.
ನಾನ್ ತಮ್ಮನ್ ಕಂಡ್ರೆ ನಮ್ಮ ಅಪ್ಪ ಬಾಳ ಪ್ರೀತಿ. ಓ ಆಮೇಲೆ ನಮ್ಮ ಅಪ್ಪಂಗೆ ಅವ್ನಿಗೆ ಏನಾ ಕೂಡೋದಿದ್ದು ಜಾಸ್ತಿನೇ ಕೊಟ್ಟಿರ್ತ ನಾನು ತಿಳಿದು ಹಾ ಆಸೆಯಿಂದ ಆಸೆ ಊರಿಗೆ ಓ ಅವ್ನಿಗೆ ಏನ್ ಕೊಟ್ಟಾನ ಅದು ಡಬಲ್ ಕೊಡೋದು ಬೇಡ್ತಾನೆ ಎರಡು ಕಣ್ಣು ಹೋಗ್ಬಿಟ್ಟು ಲೇ ಎಂತ ಕಿತ್ತೋಗ್ತ ನೀನು ನಿಂದು ಲೇ ಅವ್ನ್ ಸಿಕ್ಲಿ ಕಣ ನಿನ್ ತಮ್ಮ ಅವ್ನ್ ಕೇಳ್ತೀನಿ ನಾನು. ಹೌದು ಸಾಲ ಮನ್ನಾ ಮಾಡಿದ್ರೆ ಯಾಕೆ ಹೇಳಿ ಬಂದ್ಬಿಟ್ಟು ನಿಂದ ಊರಲ್ಲಿ ಇರೋದೆಲ್ಲ ಮನ್ನಾ ಮಾಡ್ಬಿಡ್ತೀನಿ. ಕೇಳ್ತೀನಿ ಅವನ್ನ ಏನಂತ ಕೇಳ್ತೀರಣ್ಣಾರೆ? ಲೇ ವರ ಬೇಡ್ಕೊಳ್ಳೋದು ಬೇಡ್ಕೊಂಡೆ ಕಣ್ಣೋಗ್ಲಿ ಅಂತ ಯಾಕೆ ಬೇಡ್ಕೊಂಡೆ ಒಂದೇ ಸಲ ನೆಗದ್ ಬೀಳತ್ತಾರ ವರ ಬೇಡ್ಕೊಳ್ಳೋದಲ್ಲ ಅಂತ ಕೇಳ್ತೀನಿ. ಎಲ್ಲಿಂದ ಬರ್ತೀರ ನೀವು? ಲೇ ನಿನ್ ಕತೆ ಕೇಳಿ ಇವತ್ತು ನಾನು BP ಮಾತ್ರ ನಿಮ್ಬೇಕಿಲ್ಲಿ. ಅಣ್ಣಾರ ಏನ ತಿರ್ಗ BP ಮಾತ್ರ ತಂದೀರಾ? ಲೇ ಆಯ್ತೆ ತುಂಬಿರ ಆಯ್ತು ಬೇಗ ಹಾಕಲ್ರಿ ಸತ್ಗಿ ತಗೋಬಿಟ್ಟಿರ. ಅಯ್ಯೋ ಯಾರು ಇಲ್ಲಿ ನೋಡಿ ಇಲ್ಲಿ ಹಾಲು ಬೇರೆ ಕಮ್ಮಿ. ಲೇ ಕಣ್ಣಪ್ಪ ಹೋಗ್ಲಿ ಇಲ್ಲಿ ಹಾಲು ಕಮ್ಮಿ ಐತೆ. ನಾನು ಹೋಗಿ ಹಾಲು ತಗೊಂಡ್ ಬರ್ತೀನಿ. ಅಂಗಡಿ ಕಡೆ ಹುಷಾರಾಗಿ ನೋಡ್ಕೊ. ನಾನು ಲೇ ನೀನೇ ಹುಷಾರಾಗಿ ನೋಡ್ಕೊಳ್ಳೋ. ಯಾರಾದ್ರೂ ಏನಾದ್ರು ಎತ್ಕೊಂಡು ಹೋಗ್ಬಿಡ್ತಾರೆ. ಹಾತ್ರಿ ಹಾತ್ರಿ ಹುಷಾರಾಗಿ ನೋಡ್ಕೊ. ಕೃಷ್ಣಣ್ಣ ಕೃಷ್ಣಣ್ಣ ಸುಮ್ಲಿರ್ದ ನನ್ನ ಕತೆ ಕೇಳಿ ಬೆಳಿಗ್ಗೆ ಮೆಂಟ್ಲಾಗ್ಬಿಟ್ಟ ದಡ್ಬಿಟ್ಟೆವಾಗ ನಂಗೆ ಮೊದಲು ಕಣ್ಕಾಣಂಗಿಲ್ಲ. ಇವ ಅಂಗಡಿ ನಾನ್ ನೋಡ್ಕೋಬೇಕಂತೆ. ಅಯ್ಯೋ ಬೆಳಿಗ್ಗೆ OCT ಸಾಲ ಮನ್ನಾ. ಅಯ್ಯೋ ಇದನ್ನ ಹೇಳೋಣ ಅಂದ್ರೆ ನಮ್ಮ ಸಂಘದ ಇದ್ದರೆ ನಿಮ್ ಬಸ್ ಎಲ್ಲೂ ಅಲ್ಲೇ ಡ್ಯಾಡಿ ಅವನ್ ಫೋನ್ ಹಚ್ಚ. ಬೇಟೆಗಾರರ ಬೇಟೆಯಾಡು ರಣ ಬೇಟೆಗಾರ ಹುಲಿ 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 ಲೇ ಹುಲಿ ಅಂತೆ ಹುಲಿ ಒಳ್ಳೆ ಹಂದಿ ಹಂದಿ ಇದಂಗಿದೆಯಾ? ಕಣಪ್ಪ ನನ್ಕಿಂತ ಫಸ್ಟ್ ಬಂದಿದೀಯ ಟೀ ಕುಡ್ದ ಟೀ ನಾನು ಟೀನೂ ಕುಡ್ದೆ. ನಾನ್ ದೊಡ್ಡ ಫ್ರೀ ಟೀ ಕೊಟ್ಟಾನ. ಏನು ದುಡ್ಡು ಕೊಡ್ದಂಗ ಟೀ ಕೊಡಲ್ಲ ಅನ್ನ ಇಲ್ಲಲೇ ಅಪ್ಪ ಅವನು ಫ್ರೀ ಟೀನೂ ಕೊಟ್ಟಾನ. ನಂದು 500 ರೂಪಾಯಿ ಸಾಲನು ಮನ್ನಾ ಮಾಡಾನ. ಏನು 500 ರೂಪಾಯಿ ಸಾಲ ಕೊಡೋದಂಗ ಟೀ ಕೊಡಲ್ಲ ಅನ್ನ ಲೇ ಅಪ್ಪ ನಿನ್ ಕಾಲಿಗೆ ಬೀಳ್ತೀನಿ ಕಣ್ಲೇ ಸುಮ್ನಿರ್ಲಿ. ಅವ್ನು ಸಾಲ ಮನ್ನಾ ಮಾಡಲ್ಲೇ ನನ್ಲೇ. ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ಟೀ ಕೊಡ್ಲಿಲ್ವಾ? ಎಲ್ಲದ ಅವನು ಲೇ ಅಪ್ಪ ಹಾಳಾಗೋಗ್ಲಿತ್ತು ಅವನ ಹಾಲ್ ತರಕ್ ಹೋಗವ್ನೇ. ಆಲಮ ಜೊತೆ ಹೊಡಬವನ ಲೇ ಕಣ್ಣ ಅವನ ಆಲಮ್ಮ ಜೊತೆ ಓಡಾಗಿಲ್ಲ ಲೇ ಹಾಲ್ ತರಕ್ ಹೋಗನ್ಲೇ. ಆಟ ಆಡಕ್ ಹೋಗೋಣ. ಈ ವಯಸ್ಸಲ್ಲಿ ಎಂತದ ಆಟ? ಊರೋಗು ಅಂತ ಐತೆ ಕಾಡ್ಬ ಅಂತ ಐತೆ. ಲೇ ಅವ ಆಟ ಆಡಕ್ ಹೋಗಿಲ್ಲ ಲೇ ಹಾಲ್ ತರಕ್ ಹೋಗನ್ಲೇ. ಅದ್ಯಾವ ಆಟ ಆಡ್ದ ಅವನು? ಯಾವ ಆಟ? ಲೇ ಅವನ ಆಲಮ್ಮ ಜೊತೆ ಓಡಾಗನ್ಲೇ. ಆಟ ಆಡಕ್ ಹೋಗಲ್ಲ. ಬರ್ಲಿ ಬರ್ಲಿ. ಲೇ ಅಪ್ಪ ನಿಮ್ಗೆ ಯಾವಾಗ ಕಿವಿ ಕೇಳ್ತದೆ ಯಾವಾಗ ಕಿವಿ ಕೇಳ್ತದೆ ಒಂದು ಗೊತ್ತಾಗಿಲ್ಲ ಲೇ. ಲೇ ಎಲ್ಲದ ಲೇ ಕಿವುಡ ಏನೋ ಅವನ ಜೊತೆ ಸೇರ್ಕೊಂಡು ಏನೋ ಮಾತಾಡ್ತಾ ಇದೀಯಾ? ಕೃಷ್ಣನ ಹಾ ನಮ್ ಕಣ್ಣಪ್ಪಂಗೆ ಟೀ ಯಾಕೆ ಕೊಟ್ಟಿಲ್ಲ? ನಾನೆಲ್ಲೋ ಹಂಗೆ ಹೇಳಿದೆ. ದುಡ್ಡು ಕೊಡೋದಕ್ಕೆ ಟೀ ಕೊಡಲ್ಲ ಅಂತಂತೆ. ಯಾರು ಇವನು? ಲೇ ಅವನಿಗೆ ಟೀನು ಕೊಟ್ಟಿ 500 ರೂಪಾಯಿ ಸಾಲನು ಮನ್ನಾ ಮಾಡ್ದೆ ಕಣೋ. 1000 ರೂಪಾಯಿ ಸಾಲ ಆಯ್ತಾ? 1000 ರೂಪಾಯಿ ಸಾಲ ಕೊಡ್ತಕ್ಕ ಟೀ ಕೊಡಲ್ಲ ಅಂತಂತ. ನನ್ಗೆ ಏನೇ ಇಲ್ಲ ಕಣೋ ಆತರ. ಏನು ನೀನ್ ಹಂಗ್ ಮಾತಾಡ್ತಾ ಇದ್ಯಾ? ಕಾಲಿಗೆ ಬಿದ್ದು ಬೇಡ್ಕೊಂಡು ಕೊಟ್ಟಿಲ್ವಂತೆ. ಎಷ್ಟು ಟೀ ಕೊಡ್ತಿದ್ಯ? ಕಾಲಕ್ಕೆ ಬಿದ್ದಿದ್ದೀನಿ ಕಣೋ. ಎಷ್ಟು ಸಾಲ? ತಗೊಳ ಯಾರು ಇವ್ನು? 1000 ರೂಪಾಯಿ ಸಾಲ ಮನ್ನಾ ಮಾಡಿದ್ದೀನಿ ಅಂದ್ರೆ ದುಡ್ಡು ಕೊಡ್ತಾವ. ಲೇ ಆಯ್ತು ಕೊಡ ಇಲ್ಲಿ. ಕೊಡ ಮರ್ಯಾದೆ ಕೊಡ. ನಮ್ ಕಣ್ಣಪ್ಪ ಏನು ಮುರಿದು ಬಿಟ್ಟವನ ಲೇ ಅವನು ನಂತರನೇ. ಅದು ಗೊತ್ತಿರೋ ವಿಷಯನೇ ಬಿಡು. ಅದನ್ನ ಮೇಲೆ ಏನ್ ಹೇಳ್ತೀನಿ? ಲವ್ ತಿಳ್ಕೊಳ್ಳೋ. ಲೇ ಕೆಪ್ಪನ ನಮ್ಮ ಮಗನೇ, ಹಂದಿ ನನ್ನ ಮಗನೇ, ನಾಯಿ ನನ್ನ ಮಗನೇ. ಲೇ ಕಿವಿ ಕೇಳ್ತಲ್ಲ ಕಿವುಡ್ ಅಂದ್ರೆ ತೌಡ್ ಅಂತ್ಯ. ಏನು ಏನೋ ನಿಂದು? ಲೇ ಇದು ಮರ್ಯಾದೆ. ಲೇ ಲೇ ಅದೇ ಕಿವಿ ಕೇಳ್ಸೋ ಮಿಷಿನ್ ಹಾಕೊಳ್ಳು. ಮಿಷಿನ್ ಹತ್ರ ಇರೋದೇ ತಗೊಂಡ್ಬಿಟ್ಟಿದ್ಯಲ್ಲ ಅದನ್ನ ಹಾಕೋ ಕಿವಿ ಕೇಳಿಸ್ತದೆ. ಇವ್ನ ಯಾವನ ಇವನು? ಟೀ ಹಾ ಇದು ಸಾಲ ಇತ್ತಲ್ಲ 1000 ರೂಪಾಯಿ ತೀರ್ಸಿದ್ದೀನಿ.
ಮಗನೇ ಏ ಅವ ನಂದು 500 ರೂಪಾಯಿ ಸಾಲ ಮಾಡಲೇ ಮಾಡಿದ ಸಾಲದ ಮನ್ನಾ ಜೊತೆ ಇನ್ನೂ 500 ಎಕ್ಸ್ಟ್ರಾ ಕೊಟ್ಟು ಬಂದಲ್ಲಿ ದಡ್ಬಿಟ್ಟೆ ಏನು ಹೊರಲು ಬೇಡ ನನ್ನ. ಸಾಲ ಮನ್ನಾ ಮಾಡಿದ ಜೊತೆಗೆ 1000 ರೂಪಾಯಿ ಸೇರಿಸಿ ಪ್ರಪಂಚದಲ್ಲಿರೋ ವ್ಯಕ್ತಿ ಅಂದ್ರೆ ನೀನು ಒಬ್ಬನೇ ಕಾಣಲ್ಲ. ನಾನಾ ಹಾಳ ನೀನೇ ಕಾಣಲ್ಲ ಲೇ ಹಾಳಾಗೋಗ್ಲಿ ನೀನ್ ಹೇಳಿ ಪ್ರಯೋಜನ ಇಲ್ಲ. ಆ ಬಾಯಿ ಬಟ್ಟೆ ಫೋನ್ ಮಾಡ್ಲಿ ಅವನೆಲ್ಲ ಅವ್ಲೇ ಫೋನ್ ಮಾಡ್ತೀನಿ ತಡಿ ಅವ್ನಿಗೆ. ಮೋಗದ ಕಾಡಿದರೇನು ಸವಿ ಮಾತನು ಆಡುವನೇನು ಮೋಗದ ಕಾಡಿದರೇನು ಸವಿ ಮಾತನು ಆಡುವನೇನು ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು ಏನ ಇವನು ಫೋನೇ ಮಾತಾಡಲ್ಲ. ಅವ್ನು ಮಾತಾಡ್ತಾನ್ಲೇ ಟೀ ಕೊಟ್ಟಿಲ್ಲ ಕೂತ್ಕೊಳ್ಳಿ. ಅವ್ನು ಮಾತಾಡಲ್ಲ ಕಣ. ಏ ಅವ್ನು ಮಾತಾಡ್ತಾನೆ ಸುಮ್ಮನೆ ಕುಂದಿರ್ಲಿ. ಏ ಬಾಯ್ ಬಡ್ಕ ಎಲ್ಲಿದ್ದಿಲೆ ಬೇಗ ಬಾ ಇಲ್ಲಿ ಕಾಯ್ತಾ ಇದ್ದೀವಿ. ಏ ಅವ್ನು ಮಾತಾಡ್ತಾನಲ್ಲೇ ನಿಂತಲ್ಲಿ ಮಾತಾಡ್ಲಿಲ್ಲ ಅವನು. ಏ ಅಪ್ಪ ಸುಮ್ಮನೆ ಕುಂದಿರ್ಲಿ. ಬಂದಿರ್ಲಿ ಲೇ ಯಪ್ಪ ಅವಳಿ ತಡಿಯಕ್ ಆಗಿರ್ಲಿಲ್ಲಲೇ ಅವನಿಗೆ ಹೇಳಬಹುದು ನಿಂಗನ ಆರಾಮ್ ಹೇಳ್ಬಿಟ್ಟು ಬರ್ಲಿ ಹೇಳ್ತಿಲ್ಲೇ ಅಲ್ಲಲೇ ಬೆಳಿಗ್ಗೆ ನನ್ನ ಕತೆ ಕೇಳಿ ಇಷ್ಟ ನನ್ನ ಗಂಟ್ಲಾಗಿ ನಾನು ಟೀ ಸಾಲ ಮನ್ನಾ ಮಾಡಿ 500 ರೂಪಾಯಿ ಸಾಲನೂ ಮನ್ನಾ ಮಾಡಿ ಫ್ರೀ ಟೀ ಕೊಟ್ಟಾನ. ಆದ್ರೆ ದಡ್ಬಡಿ ಮಗ ಆ 500 ರೂಪಾಯಿ ಜೊತೆಗೆ ಇನ್ನೂ 500 ಸೇರಿಸಿ ಎಕ್ಸ್ಟ್ರಾ ಕೊಟ್ಟು ಬಂದಲ್ಲಿ. ಸಮಾಧಾನ ಲೇ ಬಿಡ್ಬಳ್ಳಿ ಗೋರ್ ಕೇಳಿಸ್ತ ಬರ್ತೀನೋ ಬಂದಿದ್ಯಾ ಹೋಗಿಬೇಕಾ ಚಕ್ಲಿ ಬೇಕನ ಟೀ ಬೇಕನ ಆಗ್ಬೇಕಾ ಏನೊಂದು ಕಣಪ್ಪ ಬೆಳಿಗ್ಗೆ ಹೇಳೋ ಭಾರಿ ಮಜಾ ಆಯ್ತು ಬಿಡ್ರಿ. ಏನೇ ಹೇಳ್ತಾವ್ ನೀವು ಅದೇನಿಲ್ರಿ ಭಾರಿ ಸಿಂಪಲ್ ರೀ. ಈ ಬಡ್ಡಿ ಮಗ 500 ಎಕ್ಸ್ಟ್ರಾ ಕೊಟ್ಟಾನಲ್ರಿ ನಿಮ್ಗ ಅದನ್ನ ವಾಪಸ್ ಇಸ್ಕೊಂಬಂತ ನಾನೇ ಕಳ್ಸಿನ್ರಿ. ಲೇ ಕಣ್ಣಪ್ಪ ನಿನ್ಗೆ ಸಾಲ ಮನ್ನಾ ಮಾಡಿದೀನಿ ಅದು ಬೇರೆ 500 ರೂಪಾಯಿ ಕೊಡುವಂತ ಬೇರೆ ಹೇಳ್ಕೊಳ್ತಿದ್ದ. ಲೇ ನಾನ್ ಕೊಡಲ್ಲ ಕಣ ಮುಗ ಹೋಗಲೇ. ಲೇ ನಾನ್ ದುಡ್ಡೆಲ್ಲ ಕೊಡಲ್ಲ ಕಣ ಬೇಕಾದ್ರೆ ಒಂದ್ ವಾರ ಫ್ರೀ ಆಗಿ ಟೀ ಕೊಡ್ತಾನ ಹೋಗ. ಬಿಡ್ಬೇಡ ತಗೊಳ ಇಟ್ಕೊಳ್ಳೋ ತಗೊಳ್ಳೋ ಏನನ್ ಮಕ್ಕಳಿಗೆ ಇವ್ ನನ್ನ ಮಕ್ಕಳಿಂದ ನನ್ನ ಅಂಗಡಿಗೆ ಬೇರೆ ಗಿರಾಕಿಗಳೇ ಬಂದಂಗ ಆಗ್ಬಿಟ್ಟು ಯಾವ ಇಂಥವ್ರು 3 ಜನ ಇದ್ರೆ ಉದ್ದಾರ ಆದಂಗೆ. ಈ ಊರಲ್ಲಿ ಎಲ್ಲೋ ಅಂಗಡಿನೇ ಕಾಣಿಸ್ತಲ್ವಲ್ಲಪ್ಪ, ಇಷ್ಟೊಂದು ಜನ ಇದ್ದಾರೆ ಊರಲ್ಲಿ. ಇದೆಯಾ? ನಮಸ್ಕಾರ ಅಣ್ಣ. ನಮಸ್ಕಾರ. ಏನ್ ಬೇಕು? ನಾನು ಹಾಕೊಂಡು ನಿನ್ ಬೈಲಿ ಮತ್ತೆ ಅಯ್ಯೋ ದೇವ ಏನ್ ಬೇಕು ನಿಂಗೆ?
ಹಾಲು ಕುಡಿ ಅಣ್ಣ. ಹಾಲ ಹಾ. ಬಿಟ್ಲನ ನೀನು ಬಿಟ್ಲ ಅಲ್ಲ, ಹಾ? ಬಿಟ್ಲ. ಲೇ, ನಾನು ಅದೇ ಹೇಳಿದ್ದು. ನೀವು ಇಲ್ಲಿ ಬಿಟ್ಟು ತಿಂದ್ರೆ ನಮ್ಗೆ ತಿಪ್ಪಿ ಹಿಡಿತದೆ. ಕೊಡಿ ತಗ ಇರ್ಬೋದಾ? ಏ ಈಗ ಆ ತರಕ್ಕೆ ಪೈ ತಂದಿದ್ದಲ್ಲ ನೀವು. ಡ್ಯೂಟಿ ಹೋಗ್ತಿದ್ದೆ, ಹಂಗೆ ಬಂದೆ. ಹೋಟೆಲ್ ಹೋಗಿ ಕಾಫಿ ಕಾಯಿಸ್ಕೊಂಡು ಕುಡಿತೀಯ? ಅಣ್ಣ ಹಾ, ಅದ್ ಸರಿ, ಇದು ಯಾವ ಪ್ರಾಣಿ ಹಾಲು? ಕಚ್ಚೆದು. ಇದ್ರೆ ಇರ್ಬೋದು. ಏಯ್, ಅದು ಚೆನ್ನಾಗಿ ಹಸು ಕಾಣ್ತಾ ಇದ್ದಲ್ಲ ಅಲ್ಲಿ, ಹಸು ಅದು ಕಣ. ಹಸು ಚಿತ್ರನ ಇದು. ಹಾ, ಸರಿ ಆಯ್ತು. ಹೌದು. ಈ ಊರ್ ಬಸ್ತಾನ ನೀನು? ಹಾ, ಮೊನ್ನೆ ಬಂದೆ. ಮೊನ್ನೆ ಬಂದೆ. ಹಾ. ಏನ್ ಕೆಲಸ ಮಾಡೋದು? ಹಾ, ಹೋದವ್ರಿ ಟೈಲರಾ? ನೋಡಿ ಇಲ್ಲಿ, ನೋಡಿ ಲಾಯರು. ಲಾಯರು? ಹಾ. ನೀನು ಲಾಯರು ಅಂತ ಹೇಳಕ್ಕೆ ಅರ್ಧ ಗಂಟೆ ತಗತ್ತೀಯ? ಹಾ. ಹೋಟೆಲ್ ಹೋಗಿ ಏನು ವಾದ ಮಾಡ್ತೀಯಾ? ಸಕತ ಮಾಡ್ತೀನಿ. ಸಖತ್ತಾಗಿ ಮಾಡ್ತೀಯಾ? ಓ ಸೂಪರ್. ನಿನ್ನಂತವ್ರು ಇರೋದ್ರಿಂದನೇ ಹೋಟೆಲ್ ಅಂತ ಕೇಕ್ ಪೆಂಡಿಂಗ್ ಇರುತ್ತೆ. ಹೋಗ್ಲಿ, ಹಾ. ಒಂದ್ ಸ್ವಲ್ಪ ಟೀನು ಕೊಡಿ. ಟೀನಾ ಕೊಡ್ತೀನಿ ನೋಡಿ ಇವಾಗ. ಕಿವಿ ಓದಲ್ಲೇ ಅವ್ರ ಕಿವಿ ಕೆಲಸ ನನ್ ಕಲ್ಲಾಯ ಕೇಳ್ತದೆ. ಬಿಸಿ ಇದೆಯಾ? ಬಗ್ಗೆ ಗೊತ್ತಾಯ್ತು ಕುಡಿಯೋ. ಯಾವ ಹೊಸ ಮೆಂಬರ್ ಕರ್ಕೊಂಬರ್ಲಿ ಮಜಾ ತಗೊಂಡಲ್ಲಿ ಹೋಗ್ ಕರ್ಕೊಂಬರ್ಲಿ. ಏನೋ ಹೋಗ ಏನ ಅವ್ನಿಗೇನ್ ಬೈತಾ ಇದ್ಯಾ? ಏನೋ ಹೊಡಿತ ಅವ್ನಿಗೆ ಕಡಿತವ್ನ ಬಾಯಿ ಬಿಟ್ಟು ಹೇಳಂಗೆ. ಅಣ್ಣ ಯಾರಣ್ಣ ನನಗೆ ಒಳಗೆ ಬಂದವ್ರೆ? ಏ ಅವ್ನು ಹೊಡಿತಾ ಇಲ್ಲ ಇದು, ಹಾ? ಅವ್ನು ಕಡಿತಾವ್ರಂತೆ. ಹೋಗೋ. ಅವರ ಹೋಗ್ಬಾರ್ದು ಅವನ ಹತ್ರ. ಏ ಅಪ್ಪ, ಹಾ ಯಾವ ಊರಿ ನಿಂದು? ಇಂದ? ಹಾ, ತುರ್ಬೇಕೇನ? ಅಲ್ಲ, ಅದೇನಾ ತೂಮ್ಗೆರೆನಾ? ಮತ್ತೆ ತುಮಕೂರ? ಸಿಕ್ಕಾಪಟ್ಟೆ ಟ್ಯಾಲೆಂಟ್. ಏನ್ ಕೆಲಸ ಮಾಡ್ತೀಯ? ಲಾಯರು. ಲವರಾ? ಲೇ ಅಪ್ಪ, ಲವ್ವರ್ ಅಲ್ಲೇ ಲಾಯರ್. ಲಾಯರ್ಲಿ ಲೋಫರ? ಲೇ ಅಪ್ಪ, ಲೋಫರ್ ಅಲ್ಲೇ ನನ್ಕೊಳ್ಳೆ ಕೇಸ್ ಗೀಸ್ ಹಾಕ್ಬಿಟ್ಟಲ್ಲ. ಇಪ್ಪಾಯ? ಲೇ ಅಪ್ಪ, ಅವ ಲೋಫರ್ಲೇ. ಲಾಯರ? ಅಣ್ಣ ಜಾಸ್ತಿ ಬೈತಾವ್ರೆ. ನಿಮ್ಮ ಹೆಸರು ಹೇಳಿ. ಊಟ ಮಾಡ್ದೆ. ಲೇ ಅಪ್ಪ, ಏನಾಯ್ತು? ಲೇ ಅಪ್ಪ, ಹಾ ಇವನು ಹಾ ಕಿವುಡ, ಹಾ ನಾನು ಉಳ್ಳ, ಹಾ ಇವನು ಮೂಗ, ಹಾ. ನೀನು ಬಿಕ್ಲ. ನಮ್ದೆಲ್ಲ ಒಂದೇ ಸಂಘ. ಇಲ್ಲಿ ಅಡ್ಜಸ್ಟ್ ಮಾಡ್ಕೋ. ನಾನೀಗ ಒಂದ್ ಕೇಸ್ ಹಾಕೋಣ ಅಂತಿದ್ದೆ. ಏ ಬ್ಯಾಡ್ರಿ ಅಪ್ಪ. ಹಾ ಬೇಡವಾ? ಸರಿ ಆಯ್ತು ಬಿಡಿ. ಹಾ ಏನ್ಲೇ ನಂಗೆ ಹೇಳ್ತಿಲ್ಲ? ಇದೇನಣ್ಣ ಅಪ್ಪ? ಇರ್ಲೇ ನಾನು ಹೇಳ್ತಿಲ್ಲೇ. ಅವಾಗ ಬೋಟಿ ಬೇಕಂತ ಅನ್ಕೊಳ್ಳೆ. ಅಷ್ಟೇಯಾ? ಕೊಡಿಸ್ತೀವಿ ಬಿಡಿ. ಅಣ್ಣಾರೇ, ಏನಾ? ಹಂಗೆ ಒಂದು ಬಾಕೆಟ್ ನಾನೆಲ್ಲ ಬೈದೆ. ಮತ್ತೆ ಒಂದು ನೋಡು, ಬಾಕಿ ಕೊಡಿ. ಗೋಟಿ ಹಾ ಯಾರು ಬಿಕ್ಲ ಕುಡ್ಲ ಜೂಳು ಸಮಸ್ಯೆ ತಗೋ. ಕಾಸು ಆಮೇಲೆ ಕೊಡ್ತೀನಿ. ಯಾರಿಗೆ? ನಿಮಗೆ. ಕೊಡು. ಗೋಟಿ ಯಾರಿಗೆ? ಇವ್ರಿಗೆ. ಕಾಸು ಇಸ್ಕೊ ಅವ್ರ ಹತ್ರ. ತಗೊಳ್ಳಿ ಬೋಟಿ. ನೀವು ಬೋಟಿಯ
ಲೇ ಅಪ್ಪ ಹಾ. ಹೋಗೋ ಅನ್ಕೊಂಡು ಗೋಳಿ ಬೇಡ ಅಂತ ಬೈದಿಲ್ಲ ಏನ್ ಬೇಡ ಮಾಡ್ತಿರ್ಲಿಲ್ಲ ಕಣ ಬೆಟ್ಟಿ ಬೋಟಿ ಸಾಕಾಗಿದೆ ಅಲ್ವಾ ನೋಡಿ ನನಗೂ ಒಂದು ಬಿಟ್ಟು ತಿನ್ನಕ್ ನಾಚಿಕೆ ಆಗಲ್ಲ ನಿಂಗೆ ಅವನ ಹತ್ರ ನಾ ತಿಳಿಸ್ಕೊಂಡು ಅವನಿಗೆ ಬಿಟ್ಟಿ ಅಂತ ಹೇಳಿ ಇವ್ರ ಬಿಟ್ಟು ತಿಂತಾನ ಆಯ್ತು ಆಳಾಗ ಬಿಡ್ಲೆ ಏ ನಂಗೆ ಬೋಟಿ ನೋಡಿ ಅವನು ಬೋಟಿಯ ಎಲ್ಲೇ ಅಣ್ಣಾರೆ ಹಾ ನಾ ಮೊನ್ನೆ ಬಸ್ ಸ್ಟಾಪಿಂದ ಬರ್ಬೇಕಾದ್ರೆ ಇವ್ರನ್ನ ಸರ್ಕಾರಲ್ಲಿ ಜನಗಳೆಲ್ಲ ಸೇರ್ಕೊಂಡು ನಾಯಿ ಪಡೆದು ನಿಕ್ಕ ಮುಖ ಇಕ್ತಾ ಇದ್ರೆ ಇವ್ರಿಗೆ ಇವ್ರಿಗ ಅಲ್ಲ ಇವ್ರಿಗೆ ಅವನ್ಗ ಹಾ ಅದೇನಿಲ್ಲ ಯಪ್ಪ ಹಾ ಮೊನ್ನೆ ಅವ ಮೂಲೆ ಮನೆ ಮೂದೇವಿ ಅಂಗಡಿ ಹೋಗ್ಬಿಟ್ಟು ಹಾ ಸುಮ್ನಿಲ್ಲ ಅದಕ್ಕೆ ಅದ ಅದ ಅಂದವನೆ ಅವ್ರು ತಪ್ಪು ಇಳ್ಕೊಂಡು ನಾಯಿ ಹೊಡೆದಂಗ್ ಹೊಡೆದವ್ರು ಕರೆಕ್ಟ್ ಅದೇನು ಹಾ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಗೆ ಬಾಗ್ಲ ಹಾಕೊಂಡು 3 ದಿನ ನಾಯಿ ಹೊಡೆದಂಗ್ ಹೊಡೆದಲ್ಲ ರದ್ದು ಬರೋದರ್ಗ ಮುಚ್ಚಿನಾಯಿ ಹೊಡೆದಂಗ್ ಅದ್ರ ಮುಂದೆ ಏನ್ ಬೀಳಿಲ್ಲ ಇಲ್ಲ ಇಂಥ ಸನ್ಮಾನಗಳೆಲ್ಲ ನಮ್ಗೆ ಆಗಿಂದಾಗಿ ಆಗ್ತಿರ್ತಾರೆ ನಾವು ಊರಿಗೆ ದೊಡ್ಡವರು ನೀವೆಲ್ಲ ಬಹಳ ಕಲಾವಿದರು ಬಿಡಿ ಓ ಸರಿ ಆಯ್ತು ಅಪ್ಪ ಇಲ್ಲೇ ಹೇಳಿ. ನಮ್ ಜೊತೆಗಿದೆ ಬಿಕ್ಲನ್ ಜೊತೆ ತಿಕ್ಲು ಆಗ್ಬಿಡ್ತೆ ಹೋಗ್ಲಿ ಆಯ್ತು ನಿಮ್ದು ಏನಾರ ಇನ್ನೊಂದ್ಸತಿ ಏನಾರ ಈ ತರ ನನಗೆ ಕೊಡಿ ಕೇಸ್ ಹಾಕ್ಬಿಟ್ಟು ಕೋರ್ಟಲ್ಲಿ ವಾದ ಮಾಡೋಣ ಏನು ಹಾ ನಾನೇ ಏ ಅಪ್ಪ ಹಾ 1 ಗಂಟೆಗೆ ಒಂದು ಮಾತು ಮಾತಾಡ್ತೀನಿ ಏ ಅಣ್ಣ ಜಡ್ದ ಗಡಗಡ ನಡಕ್ಸಾಕ್ಬಿಡ್ತೀನಿ ಏನ್ ತಿಳ್ಕೊಂಡಿದ್ದೀರ ನನ್ನ ಯಪ್ಪ 2 ನಿಮಿಷಕ್ಕೆ ನಾವೇ ನಡ್ತೀವಿ ಆಯ್ತು ಬಿಡ್ಲೆ ಹೋಗ್ಲೆ ಹೋಗ್ಲೆ ದರಿದ್ರಗಳ ಹೆಂಗಾರ ಹಾಳಾಗಿ ಹೋಗ್ಲಿ ಬಿಡ್ಲೆ ಅಣ್ಣ ಎಲ್ಲ ಮುಗೀತು ನಾಳೆಯಿಂದ ಇಲ್ಲೇ ಬರ್ತೀನಿ ಅಂಗಡಿಗೆ ಹಾ ಈಗ ಬಾ, ಬಾ. ದುಡ್ಡು ಎಷ್ಟಾಯ್ತು 20 ರೂಪಾಯಿ ಕೊಡು ಚೇಂಜು ಓದ್ತಿರೋ ಹೇಳ್ಬೇಡ ಹಂಗೆ ಹೇಳು ಹೋಗು ನಾಳೆಯಿಂದ ಇಲ್ಲೇ ಬಾ ಹೋಗು ಸರಿ ನನಗೆ ಟೈಮ್ ಆಯ್ತು ಬರಲ್ಲ ಹೋಗು ಎಲ್ಲರಿಗೂ ಬಾಯ್ ಬಾಯ್ ಅವರೆಲ್ಲ ತಾನೆ ಅವನು ಕೋರ್ಟ್ಗೆ ಹೋಗ್ತಾವ್ಲಿ ಟಾಯ್ಲೆಟ್ಗೆ ಹೋಗ್ತಾನ ಇಲ್ಲಲೇ ಕೋರ್ಟ್ಗೆ ಹೋಗ್ತಾವ್ಲಿ ಟ್ಯೂಷನ್ಗೆ ಹೋಗ್ತಾವನ ಲೇ ಅವ ಟಾಯ್ಲೆಟ್ ಹೋಗ್ತಾನ್ಲಿ ಕೋರ್ಟ್ಗೆ ಹೋಗ್ತಾನ ಓ ಬೆಳಗಾಗ್ತೈತೆ ಬೆಳಿಗ್ಗೆ ನಮ್ಗೆ ಕೃಷ್ಣಣ್ಣ ಅಂಗಡಿಲಿ ಟೀ ಕುಡಿಲಿಲ್ಲ ಅಂದ್ರೆ ಬಿಸಿ ಪೇಪರ್ ಓದಿಲ್ಲ ಅಂದ್ರೆ ದಿನ ಎಲ್ಲ ಕಳಿಯಲ್ಲ ನೋಡಿ ನಮ್ಗೆ ಕೃಷ್ಣಣ್ಣ ಓ ಎಜುಕೇಟೆಡ್ ಕೃಷ್ಣಣ್ಣ ಒಂದ್ ಟೀ ಮಾಡೋಣ ಬಿಸಿದು ಹಂಗೆ ಪೇಪರ್ ಕೊಡು ಟೀನಾ 1 ನಿಮಿಷ ಇದು ಕೊಡ್ತೀನಿ ಕೊಡೋಣ ತಗೋ ಎಜುಕೇಟೆಡ್ ಟೀ ಬಿಸಿ ಟೀ ಪೇಪರಾ ನಮ್ಮ ಅಂಗಡಿ ಕನ್ನಡ ಪೇಪರ್ ಇರೋದು ಹೇಳಿ ಅದು ಅವ್ರ ಹತ್ರ ಐತೆ ಟೀ ಕುಡ್ಬಿಟ್ಟು ಇಸ್ಕೊಂಡು ಓದು ಆಯ್ತು ಇಸ್ಕೊಂತೀನಿ ಹಾ ಲೇ ಕರ್ಣ ಲೇ ಕಿವಿಗೆ ಹಾಕೊಳ್ಳಿ ಲೇ ಕಿವಿಗೆ ಹಾ ಆ ಕಡೆಯಿಂದ ಹೇಳು ಲೇ ಅಪ್ಪ ಇವ 4 ಅಕ್ಷರ ಕಲ್ತು ನಾನ್ ವಾಟಿ ಎಜುಕೇಟೆಡ್ ಅಂತ ಊರೆಲ್ಲ ಹೇಳ್ಕೊಂಡು ಕೊಡಾಡ್ತಾನೆ ಓಹೋ ನಾವು ಹೋದ್ವಾರ ಬಿರಿಯಾನಿ ತಿನ್ನಕ್ಕೆ ಅಂತ ಪಕ್ಕದ ರೋಡ್ ಹೋಗಿನ್ರಿ ಓ ಗೋಬೋ ಬಿರಿಯಾನಿನಾ ಅಲ್ಲಲೇ ಕೋಳಿ ಬಿರಿಯಾನಿಲೇ ಕಾಕ ಬಿರಿಯಾನಿನಾ ಅಲ್ಲಲೇ ಬೋವ ಬಿರಿಯಾನಿಲೇ ಕೋಳಿ ಬಿರಿಯಾನಿ ಓಲೆ ಲೇ ಅದು ಇಂಪಾರ್ಟೆಂಟ್ ಅಲ್ಲಲೇ ಅವ ನನ್ನ ಭಾರಿ ಅವಳಿ ಕೊಟ್ಟಾನ ಇವನು ನಿನಗೆ ಓ ನೋಡ್ರಿ ಇವತ್ತು ನಮ್ಮ ಕೈ ಸಿಕ್ಕಾನ ಅವ ಸರಿ. ಪೇಪರ್ ಜೋರಾಗಿ ಓದ್ತಾನ ಯಾಕೆ ಹೇಳು ಯಾಕೆ? ಎಜುಕೇಟೆಡ್ ಅಂತ ಊರಿಗೆಲ್ಲ ತಿಳಿಲಿಲ್ಲ ಓಹೋ ಇದೇ ನೆಪ್ಪಾಗ ಹೆಂಗೂ ನಿನ್ ಶಿವ್ ನನ್ ಮಗ ಇದ್ದಿ ಅವ್ನ ಏನೋ ಒಂದ್ ಹೇಳ್ತಾನ ನೀ ಅವ್ನಿಗೆ ಇನ್ನೂ ಒಂದ್ ಹೇಳ ಹಂಗೆ ಹೇಳಿ ಅವ್ನಿಗೆ ಹುಚ್ಚಿಡ್ಸ್ ಕಳಿಸ್ದೆ ಇಲ್ಲಿಂದ ಅವನು ಹುಚ್ಚಿಡಿ ಹತ್ರ ಮಾಡ್ತೀವಿ ಮಾಡ್ ಓ ಎಜುಕೇಟೆಡ್ ಬೆಳಿತಾವ ಕೊಡ್ರ ಪೇಪರ್ನ ಇಲ್ಲಿ ಏನು
ಇಡೀ ಊರಿಗೆ ನೀನೊಬ್ಬ ದೊಡ್ಡ ಎಜುಕೇಟೆಡ್ ಅಂತ ಓಡಾಡ್ತೀನಿ ಅಂತೆ. ಗೊತ್ತಾಗಲ್ವಾ? ಏನ್ ಯಾವ ಯೂನಿವರ್ಸಿಟಿ? ಹಂಪಿ ಯೂನಿವರ್ಸಿಟಿ. ನಮ್ದ್ಯಾವ್ದು ಗೊತ್ತಾ? ಯಾವುದು? KAE ಯೂನಿವರ್ಸಿಟಿ. ನಾನು ಯಾವ್ದು ಕೇಳಿದಾರೆ ಯೂನಿವರ್ಸಿಟಿ? ಕರ್ನಾಟಕ ಅಬಕಾರಿ ಇಲಾಖೆ. ಏನಾ? ನೀನ್ 90 ಹೊಡೆಯಲ್ವಾ? ಹಾ ಅಂತದೆಲ್ಲ. ಹೋಗ್ಲಿ ಪೇಪರ್ ಕೊಡು. ಯಾವ ಪೇಪರ್ ಬೇಕು? ವಿಜಯ ಕರ್ನಾಟಕ. ಹಂಗಾರೆ ತಗೋ ಪ್ರಜಾವಾಣಿ. ವಾ ಪೇಪರ್ ಓದ್ತೀಯಾ? ಜೋರಾಗಿ ಓದು. ನಾನು ಓದ್ಬೇಕು ಪೇಪರ್. ಓದ್ತೀನಿ, ಕೇಳಿಸ್ಕ. ಭಾರತ ದೇಶದಲ್ಲಿ ಕರ್ನಾಟಕ ನಾಪತ್ತೆ. ಕರ್ನಾಟಕ ಎಲ್ಲ ನಾಪತ್ತೆ ಇಲ್ವೋ ಇಲ್ಲಿ? ಸೈಡಲ್ಲಿ ಶ್ರೀಲಂಕಾನ. ದೇಶ ಬಿಟ್ಟು ಕಣ. ನನ್ ಪೇಪರ್ ನನ್ನ ಇಷ್ಟ. ಓ ಮನ್ಸಲ್ಲಿ ಕತ್ತೆ ನಾಯಿ ಅಂದೆ. ಜ್ವರ. ವಾವ್, ಇದು ಸೂಪರ್. ಮಂಗಳೂರಿನಲ್ಲಿ ವಿಮಾನ ಹಾರಾಟ. 1 ಪ್ಲೇಟ್ ಸಿಂಗಲ್ ಪರೋಟ. ಮಾಡೋದು ಪರೋಟ ಯಾವಾಗ ಮಾಡತ್ತ? ಸಂಜೆ ಬಾ, ಅವ್ನು ಮಾಡ್ತಾನೆ. ಹೊಸ ಅಭ್ಯಾಸ. ಓದ್ಕೊಳ್ಳೋ ಈ ಪೇಪರ್ನ. ಅಯ್ಯಯ್ಯೋ, ಏನಾಯ್ತು? ಬೆಂಗಳೂರಿನಲ್ಲಿ ಭಾರಿ ಮಳೆಗೆ ಕೊಚ್ಚಿ ಹೋದ ಹುಡುಗಿಯರ ಮೇಕಪ್. ಹರಿರ್ಬೋದು. ಅಬ್ಬಬ್ಬಾ, ಏನಾಯ್ತು? ಅಗ್ನಿ ದುರಂತಕ್ಕೆ ಬೆಂಕಿಯೇ ಕಾರಣ. ಅಗ್ನಿ ದುರಂತಕ್ಕೆ ಬೆಂಕಿ ಎಲ್ಲ ಕಾರಣ ಅನ್ನೋದೇ ನೀರು ಕಾರಣ ಆಗ್ತದೆ ಅಣ್ಣ. ಮಾಡ್ತೀನಿ ಸರಿ. ಓ, ನಲ್ಲಿ ನೀರಿಗಾಗಿ ಪರದಾಟ. ಸಮುದ್ರದಲ್ಲಿ ಹೊಡೆದಾಟ. ನಲ್ಲಿ ನೀರಿಗಾಗಿ ಯಾರೋ ಸಮುದ್ರದಲ್ಲಿ ಹೋಗಿ ಹೊಡೆದಾಟ ಮಾಡ್ತಾರೆ. ಇಲ್ಲಿ ನೋಡ, ಮೀನುಗಾರರು ಸಮುದ್ರದಲ್ಲಿ ಹೊಡೆದಾಟ ಅಂತ ಇದೆ. ಮನಸ್ಸಿನಲ್ಲಿ ಹೋಗಿಕೋ, ಕ್ಲಾಶ್ ಆಗುತ್ತೆ. ನನ್ ಪೇಪರ್ ನನ್ನ ಇಷ್ಟ. ಓ, ಇದು ಸುದ್ದಿ ಅಂದ್ರೆ ಬುಮ್ರಾ ಬೌಲಿಂಗ್ ದಾಳಿಗೆ ಲಿಯಾಂಡರ್ ಪೇಸ್ ಪತನ. ಕ್ರಿಕೆಟ್ಗೂ ಟೆನ್ನಿಸ್ಗೂ ಎಲ್ಲೋ ಸಂಬಂಧ. ಇದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಂತದ್ದು ಒಂದು ಉಂಟಾ? ನೀನ್ ಆಡೋದಲ್ಲ, ನಿಂಗೆ ಗೊತ್ತಿಲ್ಲ. ಹುಡುಗಿಯನ್ನು ಚುಡಾಯಿಸಿದ್ದಕ್ಕೆ ರಾಷ್ಟ್ರಪತಿಯಿಂದ ಸನ್ಮಾನ. ಆಗುತ್ತೆ ಕಣ. ನಿಮ್ಗೆ ಒಂದ್ 4-5 ಸಲ ಆಗಿರ್ಬೇಕಿತ್ತು ಸನ್ಮಾನನ. ನಂದಾದ್ರೆ 4-5 ಬಾರಿ, ನಿಂದಾದ್ರೆ ಸಿಲ್ವರ್ ಜುಬ್ಲಿ ಆಗಿರೋದು. ಯಾಕೋ ನನ್ ಬುಡಕ್ಕೆ ಬರ್ತೈತೆ. ಲಿಯೋಸ್ ವಾಲಿಬಾಲ್ ತಂಡಕ್ಕೆ ಪ್ರಧಾನಿಯಿಂದ ಪ್ರಶಂಸೆ. ಯಾವಾಗ ಬಂದಿದ್ರು ವಾಲಿಬಾಲ್ ತಂಡಕ್ಕೆ ಪ್ರಶಂಸೆ ಮಾಡಕ್ಕೆ? ನಾನು ಹೇಳಿದ್ದು ಮಹಿಳೆಯರು 2020 ಕ್ರಿಕೆಟ್ ಗೆದ್ದಿದ್ದಕ್ಕ ಪ್ರಧಾನಿಯವರು ಪ್ರಶಂಸೆ ಮಾಡಿದ್ದಾರೆ ಅಂತ. ವಾಕ್ಯ ಪೂರ್ಣಗೊಳಿಸಬೇಕು. ನನ್ ಪೇಪರ್ ನನ್ನ ಇಷ್ಟ. ಇದು ಸೂಪರ್. ದಾರಿಯಲ್ಲಿ ಸಿಕ್ಕ ಹಣ ಹಿಂತಿರುಗಿಸಿದ ಆಟೋ ಚಾಲಕನಿಗೆ ಜೀವಾವಧಿ ಶಿಕ್ಷೆ. ಏನಿಲ್ಲ, ಇದು ತಪ್ಪಾಗಿ ಓದ್ತಾ ಇದೆಯಾ ಪೇಪರ್ನ? ನನ್ ಪೇಪರ್ ನನ್ನ ಇಷ್ಟ. ಓದ್ಕ. ಓ, ಇದೇನಿದು ಹಿಂಗೈತೆ? ಕೆಂಗೇರಿ ಮೋರಿಯಲ್ಲಿ ಏನಾಯ್ತು? ಪುಣ್ಯಸ್ನಾನ ಮಾಡಲು ನುಗ್ಗಲು. ಮಾಡ್ತಾರೆ ಕಣ. ಬೆಂಗಳೂರು ಜನಕ್ಕೆ ಬೇರೆ ನದಿನೇ ಇಲ್ವಲ್ಲ, ಮಾಡ್ತಾರೆ ಪುಣ್ಯ ಸ್ನಾನ ಅಲ್ಲೇ. ನೀವ್ ಸ್ನಾನ ಮಾಡಲ್ವಲ್ಲ, ನಿಂಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಕೆಲವು ಕತ್ತೆ ನಾಯಿ ಹಂದಿಗಳನ್ನು ವಿಧಾನಸೌಧದಲ್ಲಿ ಬಂಧಿಸಿಡಲಾಗಿದೆ. ಇದು ಮ್ಯಾಚ್ ಆಗುತ್ತೆ ಒಂದ್ ಲೆಕ್ಕಕ್ಕೆ. ಇವನ್ ಯಾರು ನನಗಿಂತ ದೊಡ್ಡ ಎಜುಕೇಟೆಡ್ ತರ ಕಾಣ್ತಾವನೆ. ನಾನು ಇವ್ನು ಓದಿರೋ ಯೂನಿವರ್ಸಿಟಿಲಿ ಒಂದ್ ಡಿಗ್ರಿ ತಗೊಂಡ್ ಬರೋಣ. ಕೃಷ್ಣಣ್ಣ, ಅವ್ರ ಪೇಪರ್ ಬಚ್ಚ ನೀನು ಕೊಟ್ಟಿದ್ದೀನಿ, ಇಟ್ಕ. 90 ಹಾಕೊಂಡು 90 ಎಲ್ಲ ಓದು, ಎಜುಕೇಟೆಡ್ ಆಗ್ತೀವಿ. ಏನ್ರು ಇವ್ರು ಬೆಳಿಗ್ಗೆ ಥ್ಯಾಂಕ್ ಯು. ಒಂದ್ ಸಾಂಗ್ ಆಗ್ತಾರು ಅವ್ನ ಎಂಟ್ರಿ ಕಾಯ್ತಾವ್ನಿ. ಕಾಣ್ಲಿಲ್ಲ ನಮ್ಗೆ. ಹೌದಾ? ಯಾವ ಶಿಷ್ಯ ಏನು ಫುಲ್ ಡ್ಯಾನ್ಸ್ ಆಡ್ಕೊಂಡು ಖುಷಿ ಆಗ್ಬರ್ತಾ ಇದೆಯಲ್ಲೋ. ಹಿಂದೆ ನಮ್ಮಪ್ಪ ನಿನ್ನ ನಾಯಿ ಹೊಡ್ದಂಗ್ ನಾಯಿಯಿಂದ ನೋಡ್ತಿದ್ದೆ ಕಣಣ್ಣ. ನಿನ್ಗಿದು ಡ್ಯಾನ್ಸಾ?
ಲೇ ಅದು ಬಿಡು, ಎಕ್ಸಾಮ್ ಬರೆಯಕ್ಕೆ ಅಂತ ಹೋಗಿದ್ದಲ್ಲ, ಏನೋ ಆಯ್ತು? ಅಯ್ಯೋ ಎಕ್ಸಾಮ್ ಕತೆ ಏನ್ ಕೇಳ್ತೆ ಕಣಣ್ಣ. 30 ನಿಮಿಷ ಓದಿ 3 ಅವರ್ ಎಕ್ಸಾಮ್ ಬರ್ದಿದ್ದೀನಿ ಕಣಣ್ಣ. 30 ನಿಮಿಷ ಓದ್ 3 ಅವರ್ ಎಕ್ಸಾಮ್ ಬರ್ದ? ಹೌದು ಕಣಣ್ಣ. ಹಂಗಾದ್ರೆ ರಿಸಲ್ಟ್ ಏನಾಯ್ತು? 3 ದಿವಸ ಬಿಟ್ಕೊಂಡು ರಿಸಲ್ಟ್ ಬಂತು ಕಣಣ್ಣ. ಎಷ್ಟು? 3 ಮಾರ್ಕ್ಸ್ ಕಣಣ್ಣ. ಆಮೇಲೆ ಅದ್ರ ತಗೊಂಡೋಗಿ ನಮ್ಮ ಅಪ್ಪನ ತೋರ್ಸಿದ್ನ. ಹಾ. ನಮ್ಮಪ್ಪ ಮಾರ್ಕ್ಸ್ ಕಡೆ 3 ನಿಮಿಷ ನೋಡಿದ್ರ. ಓ 3 ನಿಮಿಷ ನನ್ನ ಮುಖ ನೋಡಿದ್ರು. ಓ 3 ನಿಮಿಷ ಮಾರ್ಕ್ಸ್ ಕಡೆಗೆ ನೋಡಿದ್ರು. 3 ನಿಮಿಷ ನನ್ನ ಮುಖ ನೋಡಿದ್ರು. ಹಾ. ಆಮೇಲೆ ಆ ಕಿತ್ತೋಕೆ ಬಿಡ್ತು ರಪ 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 ಅಂತ ಹೊಡ್ಬಿಟ್ರು ಕಣಣ್ಣ. ಅಯ್ಯೋ ಲೇ ಶಿಷ್ಯ, ಹೋಗ್ಲಿ ಬಿಡು, ನಿನ್ಗೆ 3 ಅಂದ್ರೆ ಭಾರಿ ಆಗಿ ಬರುತ್ತೆ ಅಂತ ತಿಳ್ಕೊಂಡೆ ಕಣ ನಾನು. ಕೃಷ್ಣನ ನಾನು ಹಂಗೆ ಅನ್ಕೊಂಡು ಹಾ 3 ನಿಂಬೆಹಣ್ಣು ತಗೊಂಡು ಹಾ. 3 ಸಲ ದೃಷ್ಟಿ ತಗೊಂಡು ನಿಂಬೆಹಣ್ಣು ಅಂಡಿಸ್ನ. ಹಾ. ಯಾವ ಕಿತ್ತೋಗಿ ನನ್ನ ಮಗ ನಿಂಬೆಹಣ್ಣು ಮೇಲೆ ಬೈಕ್ ಹೋಗಿ ಸ್ಕಿಡ್ ಆಗಿ ಆ ಮೂಳೆಲಿರೋ ಕಮ್ಮಕ್ಕೆ ಹೋಗಿ ಇಟ್ಟ ಕಣಣ್ಣ. ಏ ಬಿಡು, ಆ ನಿಂಬೆಣ್ಣಲ್ಲೇ ನಿನ್ ದೃಷ್ಟಿ ಎಲ್ಲ ಹೋಗ್ಬಿಟ್ಟೈತೆ, ಎಲ್ಲ ಒಳ್ಳೇದಾಯ್ತದ ಬಿಡು. ಅಯ್ಯೋ ಅಣ್ಣ, ನಾನು ಹಂಗೆ ಅನ್ಕೊಂಡು ಮನೇಲಿ ಆರಾಮಾಗಿ ಇದ್ದೆ ಕಣಣ್ಣ. ಹಾ. ಮತ್ತೆ ಯಾವ ಡಬ್ಬ ನನ್ನ ಮಗ ಹಾ. ಆ ಮೂಳೆಲಿರೋ ಅಂಗಡಿಗೆ ಹೋಗ್ಬಿಟ್ಟು ಹಾ. ಯಾವ ನಿಂಬೆಹಣ್ಣು ಅಂತ CC ಕ್ಯಾಮೆರಾ ಚೆಕ್ ಮಾಡಿ ಹಾ. ಅದು ನಾನೇ ಅಂತ ಕನ್ಫರ್ಮ್ ಆದ್ಮೇಲೆ 3,000 ತಗೊಂಡೋದ ಕಣಣ್ಣ. 3,000? ಹೌದು ಕಣಣ್ಣ. ಅದೇ ಕನ್ಫರ್ಮ್ ಮಾಡ್ಕೊಂಡು ನಮ್ಮ ಅಪ್ಪ ರಪ 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 ಅಂತ ನಾಯಿ ಹೊಟ್ಟೆ ಕೊಟ್ಟು ಕಣಣ್ಣ. ಅಯ್ಯೋ ಲೇ, ಆಯ್ತು ಬಾರ, ಏನ್ ಆಗಲ್ಲ ಬಾರ, ಕೂತ್ಕೊಳ್ಳೋ. ಸರಿ ಕಣಣ್ಣ, ಒಂದ್ ಸ್ಟ್ರಾಂಗ್ ಟೀ ಕೊಡೋಣ. ಟೀ ನೋಡು ತಗೊಳ್ಳೋ. ನೀನ್ ಕೊಡೋ ಟೀ. ಲೇ ಟೀ ನಾನು ಕೊಡ್ತೀನಿ, ನಿನ್ ಮೈ ಕೈ ನಾವೆಲ್ಲ ಹೋಗ್ಬೇಕು. ಸರಿ ಕೊಡೋಣ, ಒಂದ್ ಸ್ಟ್ರಾಂಗ್ ಟೀ ಕೊಡೋಣ. ಕೊಡ್ತೀನಿ ಕಣ. ಈ ಕೆಫೆ ಅಣ್ಣ, ಏನಾ ನಿಜವಾಗ್ಲೂ ಟೀ ಅಂಗಿನ ಸಾಕು. ಇಲ್ಲ ಇರಪ್ಪ ಹಂಗ ಇಲ್ಲಿ ಏಯ್ ಹಂಗೇನ್ ಬರಕೊಳ್ಳೋ, ತಪ್ಪು ತಪ್ಪ. ಲೇ ಅದು ಅಲ್ಲದೆ ಮೊದ್ಲೇ ಸೈಕ್ ನನ್ನ ಮಕ್ಕಳು ಅವರು. ಸೈಕ್ ನನ್ ಮಕ್ಳ. ಹಾ. ಈ ಏನಿದೆ ನಾನೇ ಸೈಕ್ ಅನ್ಕೊಂಡೆ, ಈ ನನ್ ಮಕ್ಳು ನನ್ಕಿನ ಸೈಕ್ ನನ್ ಮಕ್ಳ. ಮೂಕಣೋ, ಕೇಳ್ತಾ ಇದೀನಿ ಕೇಳು, ಕೂತ್ಕೋ, ಟೀ ಕೊಡ್ತೀನಿ ಕುಡಿ. ಕೃಷ್ಣ ಹಾ. ನೀವು ಸುಮ್ಮನೆ ಟೀ ಮಾಡಿರಿ. ಇವ್ರು ಸೈಕ್ ಅಂದಲ್ಲ, ಈ ನನ್ ಮಕ್ಳು ಸೈಕ್ರ ಇಲ್ಲ ನಾನ್ ಸೈಕ್ ನೋಡ್ಕೊಂಡ್ಬಿಡ್ತೀನಿ. ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್. ಸರಿ ನೀವು ಟೀ ಮಾಡಿ. ಹೋಗೋ ಬರೋರು ಬೇಜಾರು ಅವಳಿ ಕೊಡ್ತಿದ್ದೀರಿ ಅಂತ ಏನ್ ಸಮಾಚಾರ? ಏನೋ ಸಾಯ್ತು, ನೀನ್ 2 ಓಡೋದಂತೆ. 2ನೇ ಡಬ್ಬ ಲವ್, ನನ್ 1ನೇ ಡವ್ ಇಲ್ಲ ಕಣ ಲವ್. ಬಿಡ ಓಡೋದಂತ ಬರ್ತಾಳೆ. ಇನ್ನೊಬ್ಳು ಬರ್ತಾಳ. ಈ ಏನು ಹೇಳ್ತಾರ ನೀನು? ಲೇ ಸೈನ್ಸಿನ ಹಾ. ಹಾಳ ಹೋಗಿ ಅಲ್ಲಿ ಕುತ್ಕೊಳ್ಳಿ. ಸರಿ ಸರಿ ಕೇಳಲೆ. ಕೇಳ್ಪಟ್ಟೆ, ಬೇಜಾರು ಅವಳಿ ಕೊಡ್ತಿದ್ದೀರಿ ಅಂತ ಏನ್ ಸಮಾಚಾರ? ನಾವ ಹಾ. ಇಲ್ಲ ಬಿಡ್ಲೆ, ನಿಮ್ಗೆ ಯಾರ ಸುಳ್ಳು ಹೇಳೋದ್ಲಿ. ಸುಳ್ಳು ಹೇಳವ್ರ? ಯಾರು ಇಲ್ಲ, ನೀವೇ ಅಂತ ಹೇಳಿದಾರೆ. 3 ಜನ ನೀವೇ. ಅದೆಲ್ಲ ಹಾಳಾಗಿ ಹೋಗ್ಲಿ ಕಣಲ್ಲಿ. ಹಾ. ನೀನ್ ಸೈಟ್ ಸೀನ ಅಂತಲ್ಲ, ಯಾ ನಮ್ಗೊಂದು ಖುಷಿ ಆಗುತ್ತೆ. ಒಂದೊಂದು ಸ್ಟೋರಿ ಹೇಳಿ, ಒಳ್ಳೆ ಸ್ಟೋರಿ ಹೇಳಿ. ಸ್ಟೋರಿಯಾ? ಹೋಲಿ ಸ್ಟೋರಿ ಹೇಳ. ಒಂದೂರೊಳೊಬ್ಬ ರಾಜ ಇದ್ದ. ಅವನು ಕೊತ್ತಿಮೀರಿ ಬೀಜ ತಿಂತಾ ಇದ್ದ. ಸೈಟ್ ಸೀನ ಹಾ. ಸೈಟ್ ಸೀನ ಅಂತ ಹೆಸರಿಟ್ಕೊಂಡಿದ್ಯಾ ಕಣ, ಒಂದು ಒಳ್ಳೆ ಸ್ಟೋರಿ ಹೇಳಿ. ಒಳ್ಳೆ ಸ್ಟೋರಿಯಾ? ಸರಿ ಕೃಷ್ಣನ ಒಂಟಿ ಕೊಡೋಣ. ಮತ್ತೆ ಹೋಗ್ಬಿಟ್ಟಿದೆ ನೋಡು. ಲೈಕ್ ತಗೊಳ, ನಿನ್ ಮೈ ಕೈ ನಾವೆಲ್ಲ ಹೋಗ್ಬೇಕು. ಕೃಷ್ಣನ ನಿಜವಾಗ್ಲೂ ಟೀನ? ಲೇ ಟೀನೇ ಕಣ, ಯಾಕೋ ಟೀ ಒಳಗೆ ಬೆರಳು ಅಲರ್ಟ್ ಮಾಡ್ತಿದ್ಯಲ್ಲ. ಅದ ಹಾ. ಲವ್ ಉಗು ಸುತ್ತಾಗೋಗ್ಬಿಟ್ಟಿತ್ತು. ಡಾಕ್ಟರ್ ಹತ್ರ ಹೋದೆ, ಡಾಕ್ಟ್ರು ಬಿಸಿನೀರಲ್ಲಿ ಇಟ್ಟಿರು ಇಲ್ಲ ಬಿಸಿರೋ ಜಾಗದಲ್ಲಿ ಇಟ್ಟಿರು ಅಂತ. ಟೀ ಬಿಸಿ ಇತ್ತಲ್ಲ, ಅದ್ರಲ್ಲೇ ಇಟ್ಕೊಂಡ್ ಬಂದ್ಬಿಟ್ಟೆ ಕಣ. ಅದು ಹೋಗ್ಲಿ ಅಣ್ಣ, ನೀನ್ ಬೆರಳ ಟೀಲ್ ಏನಕ್ಕೆ ಇಟ್ಟಿದ್ಯಾ? ಬಿಸಿನೀರಲ್ಲಿ ನೀನ್ ಬಾಯಿ ಹತ್ರ ಇಟ್ಕೊಬೇಕು. ಇಷ್ಟೊತ್ತವರೆಗೂ ಬಾಯಲ್ಲೇ ಇಟ್ಕೊಂಡಿದ್ದೆ ಕಣ. ಲೇ ಕುಡಿಯೋ ನೋಡೋ, ಕುಡ್ದು ಹೆಂಗ್ ಕೂತವ್ರೆ ನಮ್ಮ ಅಂಗಡಿ. ಸಾಕಾಗಿರ್ತ ಕುಡಿಯಲ್ಲಿ ಇಷ್ಟನಿದ್ದೆ. ಸರಿ ಇರಿ ಕೃಷ್ಣ, ನಾನು ಸ್ಟೋರಿ ಹೇಳ್ಬಿಡ್ತೀನಿ ಅವ್ರಿಗೆ. ನೀನ್ ಪಕ್ಕದಲ್ಲಿ ಕೂತ್ಕೊಂಡು ಕೇಳಿಸ್ಕೊ. ಲೇ ನನ್ಗೆ ಹಂಗೆ ಕೆಲಸ ಇದೆ. ಈರಣ್ಣ ಹೇಳೋಣ ಸ್ಟೋರಿ. ಹೇಳ. ಒಂದೂರೊಳೊಬ್ಬ ರಾಜ ಇದ್ದ. ಅವನ ಕಡ್ಲೆಕಾಯಿ ಬೀಜ ಬೀಸಿನ. ಯಾಕನ? ಲೇ ಸೈಟ್ ಸೀನ. ಹಾ. ನಿನ್ ಹೆಸರೇ ಸೈಟ್ ಸೀನ. ಹಾ. ನಿನ್ ಹೆಸರಿಗೂ ನೀ ಹೇಳೋ ಸ್ಟೋರಿ ಏನೋ ಮ್ಯಾಚ್ ಆಗ್ತದೆ. ಲೇ ಹಾಳಾಗಿ ಹೋಗಿಲ್ಲ, ನಾನೇ ಒಂದು ಸ್ಟೋರಿ ಹೇಳ್ತೀನಿ ಕೇಳಲೆ. ಸರಿ ಹೇಳಪ್ಪ, ಕೇಳೋಣ. ಹೇಳಪ್ಪ. ಹಾ. ಕೂತ್ಕ. ಲೇ ಅಪ್ಪ, ಕುಂಡಿರು ಬಂದದಿರ್ಲೆ. ಕೂತ್ಕೊಂಡ್ರೆ ಕತೆ ನೆನ್ಪಿಗೆ ಬರಲ್ವಾ? ಹಾಳ ಹೋಗಿ ಬಿಡ್ಲೆ, ಕೂತ್ಕೊಂಡು ಹೇಳ್ತೀನಿ ಅಂತ. ಲವ್ ಕಣ್ಣಪ್ಪ, ಪೆನ್ ಇಟ್ಕೊಂಡಿದ್ಯಲ್ಲ ಯಾಕೋ? ಅದಾ ಹಾ. ಅದ್ ಬ್ಯಾಡ ಬಿಡ್ರಿ ಕೇಳಂಗಿಲ್ಲ. ಲವ್, ನಿನ್ ಕಣ್ಣೇ ಕಾಣಲ್ಲ, ಏನೋ ಬರೀದ್ಯಾ? ಅಣ್ಣಾರ ಹಾ. ನೀವು ಹೋಗಿ ಬಿಡ್ರಿ, ಇವ್ರೆಲ್ಲ ಮರ್ಯಾದೆ ಗೊತ್ತದ್ರಿ. ಆಯ್ತು. ಏನು ಕತೆ ಹೇಳ್ತೀನಿ ಅಂತ ಸುಮ್ಮನೆ ಕತೆ ಅಪ್ಪ,
ನೀ ಕೇಳಲಿಲ್ಲ ನಾನು ಹೇಳಲಿಲ್ಲ. ಸರಿ ಹೇಳುವಂತ ನಾನು. ಕೇಳಲೇನ? ಹೇಳು. ನೋಡಪ್ಪ ಈ ಕತೆ ಅದು ಸೈಕ್ ಸ್ಟೋರಿ ಅಂತ. ಸೈಕ್ ಸ್ಟೋರಿನಾ? ಸರಿ ಸರಿ. ಕತೆ ಕೇಳಿದಾಗೆಲ್ಲ ಹ್ಞೂ ಹ್ಞೂ ಅನ್ಬೇಕು. ಹ್ಮ್. ಒಂದ್ ಊರಲ್ಲಿ ಮೂಗ ಇದ್ದಂತೆ. ಅವನು ಸೂಪರ್ ಆಗಿ ಹಾಡಾಡ್ತಿದ್ದಂತೆ. ಮೂಗ ಹೆಂಗೋ ಅದೇ ತಾನೆ. ಏಯ್ ಬಾಯ್ ಬಡ್ಕ ಅವ್ನು ಹಾಡಾಡ. ಅಬ್ಬಾ ಹಾ ಶಬಾಷ್. ಹಿಂಗ ಆಡ್ತಿದ್ದಾನೆ. ಗೊತ್ತಾಯ್ತಾ? ಗೊತ್ತಾಯ್ತು ಮುಂದಕ್ಕೆ ಯಾವಾಗ ಮೂಗ ಹಾಡಾಡ್ತಿರ್ತಾನೋ ಆ ಊರಲ್ಲಿ ಒಬ್ಬ ಕಿವಿಡಿ ಕೇಳಿಸ್ಕೊಂಡು ಇವ್ ಹತ್ರ ಓಡ್ ಬರ್ತಿರ್ತಾಳೆ. ಅಣ್ಣ ಹಲೋ. ಕಿವಿಡಿ ಹೆಂಗನೆ ಕೇಳಿಸ್ಕೊಂಡ್ ಬರ್ತಾಳೆ. ಅವ್ನಿಗೆ ಏನೋ ಕರಿತಾವ್ ನೋಡ್ಲಿ. ನಿಮ್ ಮುಂದೆ ಓಡೋಲ್ಲ. ಏ ಅಪ್ಪ ಹಿಂಗ್ ಕೇಳಿಸ್ಕೊಂಡ್ಲಿ ಮುಚ್ಕೊಂಡ್ ಸ್ಟೋರಿ ಕೇಳಲಿ. ಸರಿ ಕಣ. ಯಾವಾಗ ಹಿಂಗ ಚೆನ್ನಾಗಿ ಹಾಡಾಡ್ತಿರ್ತಾನೋ ಅದನ್ನ ಕಿವಿಡಿ ಕೇಳಿಸ್ಕೊಂಡು ಓಡೋಡಿ ಬರ್ತಿರ್ತಾಳೆ. ಹಂಗೆ ಅವ್ರಿಗೂ ಲವ್ ಆಗ್ಬಿಟ್ಟು ಒಂದ್ ದಿವಸ ಕಬ್ಬನ್ ಪಾರ್ಕಲ್ಲಿ ಪ್ರೇಮದಲ್ಲಿ ಮಗ್ನರಾಗಿ ಲವ್ ಮಾಡ್ಕೊಂಡು ಕೂತಿರ್ತಾರೆ. ಆಗ ಅಲ್ಲಿಗೆ ತುಮಕೂರಿಂದ ಹುಡುಗಿಯವ್ರ ಚಿಕ್ಕಪ್ಪ ಸಂಡಾಸ್ಗೆ ಅಂತ ಬಂದಿರ್ತಾನೆ. ಅವ್ನಿಗೆ ಎರಡೂ ಕಣ್ ಕಾಣ್ದೇ ಇದ್ರು ಈ ದೃಶ್ಯ ನೋಡ್ಬಿಡ್ತಾನವ. ತುಮಕೂರಿಂದ ಕಬ್ಬನ್ ಪಾರ್ಕ್ ಅವ್ನಿಗೆ ಹೆಂಗೋ ಬಂದ? ಏ ಅಪ್ಪ ಅವ್ನು ನನ್ನ ಕೂಡಲೇ ದಾರಿ ತಪ್ಪಿರ್ತಾನೆ. ಓಕೆ, ಈ ಸಂಡಾಸ್ ಅಂದ್ರೆ ಏನು? ಸ್ಟೋರಿ ಕೇಳಿ. ಹುಡುಗಿಯ ಚಿಕ್ಕಪ್ಪ ಅದನ್ನ ನೋಡಿ ಒಂದೇ ಉಸಿರಲ್ಲಿ ಬಳೆ ನಸುಕಕ್ಕೆ ಹೋಗಿ ಹುಡುಗಿಯವ್ರ ಅಪ್ಪನಿಗೆ ಈ ವಿಷಯ ಹೇಳ್ತಾನೆ. ಅವ್ನು ತುಮಕೂರ್ಗೆ ಹೋಗ್ಬೇಕಿತ್ತು, ಒಳ ನರಸೀಪುರ ಕೇಳ್ಕೋಬೋದ? ಲೇ ಅಪ್ಪ ಕೂಡಲೇ ಎಲ್ಬೇಕಾದ್ರೆ ಓದ್ತಾನೆ. ಲೇ ಲಾಗ ಕೇಳ್ಬಾರ್ಲಿ, ಸ್ಟೋರಿ ಕೇಳ್ರಿ. ಸರಿ ಸರಿ ಕೇಳು. ಆಗ ಈ ವಿಷಯ ಕೇಳ್ತಿರಂಗೆ ಹುಡುಗಿಯವರಪ್ಪ ತಾನೇ ಆಕ್ಸಿಡೆಂಟ್ ಆಗಿ ಎರಡೂ ಕಾಲ್ ಕಳ್ಕೊಂಡು ವೀಲ್ ಚೇರ್ ಇಂದ ಕೂತಿರ್ತಾನೆ. ಕೋಪಗೊಂಡು ಅಲ್ಲಿಂದ ಚಂಗಂತ ನೆದ್ದು ಸೈಕಲ್ ತಗೊಂಡು ಸೀದಾ ಸಕಲೇಶ್ಪುರಕ್ಕೆ ಹೋಗಿ ಅಲ್ಲಿಂದ ಸೀದಾ ಬೆಲ್ಲು ಒಂದು ಬುಲೆಟ್ ತಗೊಂಡು ಕಿಕ್ ಹೊಡೆದು ಮತ್ತೆ ಕುದುರೆ ಮುಖಕ್ಕೆ ಹೋಗ್ತಾನೆ. ಕುದುರೆ ಮುಖದಲ್ಲಿ ಒಂದು ಕುದುರೆ ತಗೊಂಡು ಹಾಕೊಂಡು 10 ಲೀಟರ್ ಪೆಟ್ರೋಲ್ ಹಾಕೊಂಡು ಅಂತ ಕಬ್ಬನ್ ಪಾರ್ಕ್ ಹುಡುಗಿರೋ ಜಾಗಕ್ಕೆ ಬರ್ತಾನೆ. ಆಮೇಲೆ ಅವ್ರಿಬ್ರು ಲವ್ ಮಾಡೋದು ನೋಡಿ ಕೋಪ ಬಂದು ಚಾಕು ತಗೊಂಡು ಡಿಸ್ಟರ್ಬ್ ಮಾಡ್ತಾನೆ. ಆಗ ಬಾಣ ಹೋಗಿ ಹುಡುಗಿ ಅದಕ್ಕೆ ಟಮಾಟ ಚುಚ್ಕೊಂಡ್ಬಿಡುತ್ತೆ. ಹುಡುಗಿ ಸತ್ತೋಗ್ಬಿಡ್ತಾಳೆ. ಲೇ ಅವನು ಆಕ್ಸಿಡೆಂಟ್ ಆಗಿರ್ತಾನಲ್ಲ, ಹೆಂಗೋ ಬರ್ತಾನೆ, ಕಾಲಿದೆ ಅವನು. ಅದು ಬಿಡು, ಸೈಕಲ್ ತಗೊಂಡು ಸಕಲೇಶ್ಪುರಕ್ಕೆ ಹೆಂಗ್ ಹೋಗ್ತಾನೆ, ಬುಲೆಟ್ ಕಿಕ್ಕ ಹೆಂಗ್ ಹೊಡಿತಾನೆ. ಓಕೆ, ಅದು ಬಿಡು, ಕುದುರೆಗೆ ಏನ್ ಪೆಟ್ರೋಲ್ ಹಾಕಿಸ್ತಾನೆ. ಲವ್ ಅದು ಬಿಡು, ಚಾಕು ತಗೊಂಡು ಡಿಸ್ಕ ಅಂತ ಹೆಂಗೋ ಶೂಟ್ ಮಾಡ್ತಾರೆ. ಹುಡುಗಂಗ್ ಹೋಗಿ ಬಾಣ ಬಿದ್ರೆ ಹುಡುಗಿ ಹೆಂಗೋ ಸತ್ತೈತಾಳೆ. ಅಪ್ಪ ಇದು ಸೈಡ್ ಸ್ಟೋರಿ, ಲಾಜಿಕ್ಕೆ ಇರಂಗಿಲ್ಲ. ಇದಕ್ಕೆ ಯಾವನ ಇವನು? ಲೇ ನಿನ್ನಿಂದನೇ ಕಣೋ, ನಾನ್ ಬೆಳಗ್ಗೆಯಿಂದ ನೋಡೋ ನಾನ್ ಟೀ ಹಂಗೆ ಐತ್ರಿ, ಚೆನ್ನಾಗೈತೆ, ನೆಮ್ಮದಿ ಆಗಿರೋಣ ಅಂತ ಬಂದ್ರೆ ನೀವೆಲ್ಲ ಸೇರ್ಕೊಂಡು ನಾನು ನೆಮ್ಮದಿನೇ ಹಾಳು ಮಾಡ್ಬಿಟ್ರಲ್ಲ. ಲೇ ನನ್ನವಂತ ಲೇ ನಿಮ್ಮಿಂದ ನಾನು ಅದು ಅಲ್ದಲೆ ಪೂಜೆ ಮಾಡ್ಬೇಕಾದ್ರೆ ಅಂಬಾನಿ ಅದಾನಿ ಬಿರಿಯಾನಿಯರು ಅಂತ ಹೇಳಿದೆ. ಇವ್ ನನ್ನ ಮಕ್ಕಳಿಂದ ನಾನು ಭಿಕ್ಷುಕ ಆಗ್ತಾ ಇದ್ದೀನಿ ಇಲ್ಲಿ. ಕೃಷ್ಣಪ್ಪ ಸರಿಯ, ನಾನು ಒಂದ್ ಕತೆ ಹೇಳ್ತೀನಿ. ಹೇಳ್ತೀಯಾ? ಏನಪ್ಪ, ನಾನೊಂದ್ ಕತೆ ಹೇಳ. ಎಲ್ಲೇ ದೊಡ್ಡ ಕತೆ ಇದು, ದೊಡ್ಡದು. ಒಂದ್ ಊರಲ್ಲಿ ಒಂದ್ ಅಜ್ಜಿ ಇತ್ತಂತೆ. ಹಾ, ಚಿಕ್ಕ ವಯಸ್ಸಿಗೆ ಸತ್ತೋಯ್ತಂತೆ. ಲೇ ಹುಟ್ಟಿದಂಗೆ ಗೋತಾ ಹಿಂಗೆ ನಿಮ್ಮಂತವ್ರು ಇರೋದ್ರಿಂದನೇ ಕಣೋ. ಅಪ್ಪ 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 ಲವ್ ಕಣ್ಣಪ್ಪ ಅವನೇನೋ ಅಂತಾನೆ. ಅಲ್ಲಿ ಅಣ್ಣವ್ರೆ, ಹಾ, ನಮ್ಗೂ ಕತೆ ಹೇಳಿರ್ತೀವಿ, ಇನ್ಸ್ಪೈರ್ ಆಗಿ ನಾನು ಒಂದ್ ಕತೆ ಹೇಳ್ತೀನಿ. ನೀನು ಕೇಳು. ಅಪ್ಪ ಅಪ್ಪ ಕಣ್ಣಪ್ಪ ಏನೋ ಅವನು ಹೇಳೋದು ಅರ್ಥ ಆಗಿಲ್ಲ ಅಂದ್ರೆ ಇಲ್ಲ. ಇರ್ಲೇ ನಾನು ಹೇಳ್ತಿಲ್ಲೆ. ಒಂದ್ ಊರಾಗ ಒಂದ್ ನಾಯಿ ಇತ್ತಂತಂದ್ರೆ ಹೂ ಹೇಳು. ಅದು ಒಂದರ ಬಾಯಿಗೆಲ್ಲ ಹುಚ್ಚೆ
ನೀನ್ ಹೇಳಿದ್ರೆ ಕಣ ಈ ನನ್ನ ಮಕ್ಕಳು ನಂಗಿನ ಸಿಕ್ಕನ್ ಮಕ್ಕಳು ಮರ್ಯಾದೆ ಮರ್ಯಾದೆ ಕಚ್ಚಡ ಮಾಡಿ ಕಿವಿ ಕೇಳ್ತಲ್ಲ ಅವನು ಕಣ್ಣು ಕಾಣ್ತಲ್ಲ ಅವನ್ ಮೂಗ ಲೇ ನಿಮ್ 3 ಜನದಿಂದ ನಿಮ್ 3 ಜನ ಬಿಟ್ರೆ ಅಂಗಡಿಗೆ ಯಾವನು ಬರ್ತಾ ಇಲ್ಲ ಕಂಡ್ರು ನಿನ್ನಿಂದ ನನ್ ಬಿಸ್ನೆಸ್ಸೇ ಹಾಳಾಗೋಯ್ತು ಲೇ ಇಲ್ಲಿಂದ ಹೋಗ ಫಸ್ಟ್ ಲೇ ಹೋಗ ಲೇ ಸೀನಾ ನೀನು ಹೋಗು ನನ್ನ ಅಂಗಡಿ ಬಿಸ್ನೆಸ್ಸೇ ಹಾಳಾಗೋಯ್ತು ಕರ್ಣ ನಾಳೆಯಿಂದ ಮಂಡಿ ಬರೋದ್ ಬೇಡ ಕಣ್ಲೆ ಕ್ಯಾಂಟೀನಲ್ಲೇ ಹೋದ್ ಕುಡಿಯನ್ಲಿ ಧನ್ಯವಾದಗಳು